fantastic students and future chemistry toppers. ಹೇಗಿದ್ದೀರಾ ಎಲ್ಲರೂ? Welcome you all to Physics Wala PW Kannada 9th and 10th channel and to the batch Yatharth. So we are beginning with a new chapter. Chapter ಹೆಸರು ಏನು ಅಂತ ಹೇಳಿ ಕೇಳ್ತೀರಾ? Chapter ಹೆಸರು Structure of Atom. Wow. So finally we have arrived at this topic. ತುಂಬಾ ಸಲ ಸ್ಟ್ರಗಲ್ ಮಾಡ್ತಾ ಇದ್ವಿ ಪ್ರೋಟಾನ್ ನ್ಯೂಟ್ರಾನ್ ಬಗ್ಗೆ ಎಲ್ಲ ಆ ನಂಬರ್ನ ಬೈ ಹಾರ್ಟ್ ಇಟ್ಕೊಂಡು ಅಟಾಮಿಕ್ ನಂಬರ್ನ ಕಲ್ತ್ಕೊಂಡು ಆಟಮ್ಸ್ಗಳು ಯಾವುದು ಮಾಲಿಕ್ಯೂಲ್ಸ್ಗಳು ಯಾವುದು ಅಂತೆಲ್ಲ ಹೇಳ್ಕೊಂಡು ಹಳೆ ಚಾಪ್ಟರ್ಸ್ನಲ್ಲಿ ಸ್ವಲ್ಪ ಲಿಂಕ್ ಇಲ್ಲದೆ ಒದಾಡ್ತಿದ್ವಿ. ಸೊ ವಿ ಆರ್ ಹಿಯರ್ ವಿತ್ ದ ರೈಟ್ ಚಾಪ್ಟರ್, ರೈಟ್ ಕಾನ್ಸೆಪ್ಟ್. ಇದಕ್ಕೂ ಮುಂಚೆ ಸ್ವಲ್ಪ ಅಲ್ಲಿ ಇಲ್ಲಿ ಕೆಲವೊಂದಷ್ಟು ಕಾನ್ಸೆಪ್ಟ್ ಅನ್ನು ನಾವು ಕಲ್ತಿದ್ವಿ ಇನ್ ಚಾಪ್ಟರ್ ಕಾಲ್ಡ್ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್. ಹಾಗಾಗಿ ಈ ಚಾಪ್ಟರ್ನಲ್ಲಿ ಒಂದು ಮ್ಯಾಟರ್ ಇದು ಬಿಲ್ಡಿಂಗ್ ಬ್ಲಾಕ್ಸ್, ಆಟಮ್ಸ್ ಒಳಗಡೆ ಇರುವಂತಹ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಡಿಸ್ಕವರಿ ಹೇಗಾಯ್ತು, ಡಿಸ್ಕವರಿ ಆಫ್ ಎಲೆಕ್ಟ್ರಾನ್, ಡಿಸ್ಕವರಿ ಆಫ್ ಪ್ರೋಟಾನ್, ಡಿಸ್ಕವರಿ ಆಫ್ ನ್ಯೂಟ್ರಾನ್ ಹೇಗಾಯ್ತು ಅಂತ ಹೇಳಿ ತಿಳ್ಕೊಳ್ಳುವ. ಸೊ ಬಿಫೋರ್ ಬಿಗಿನಿಂಗ್ ವಿತ್ ದ ಟಾಪಿಕ್ ಡೈರೆಕ್ಟ್ಲಿ, ಐ ಜಸ್ಟ್ ವಾಂಟೆಡ್ ಟು ಆಸ್ಕ್ ಯು ಅ ಕ್ವೆಶ್ಚನ್. ಡು ಯು ಥಿಂಕ್ ಆಸ್ ದಿಸ್ ಡಾಲ್ಟನ್, ನಮ್ಮ beloved Dalton ಹೇಳಿದ್ರು that atoms or molecules are the foundation or building blocks of a matter which is indivisible or that indivisible ಅಥವಾ ಆಟಮ್ ಅಂತ ಹೇಳೋದನ್ನ ಇವ್ರು ಹೇಳ್ತಾರೆ ಅಟೋಮಿಯೋ ಅಂತ ಹೇಳೋ ವರ್ಡ್ ಇಂದ ಡಿರೈವ್ ಮಾಡಿದೀವಿ. ಅಟೋಮಿಯೋ ಅಂತ ಹೇಳಿದ್ರೆ ಅನ್ಕಟ್ಟಬಲ್, ಅನ್ಕಟ್ಟಬಲ್. ನೀವೀಗ ಅನ್ಸುತ್ತಾ ಮಕ್ಕಳೇ ನಿಜವಾಗ್ಲೂ ಒಂದು ಆಟಮ್ ಅನ್ಕಟ್ಟಬಲ್ ಅಂತ ಹೇಳಿ? Do you think atom is really uncuttable? If yes, then we wouldn't have learnt about this part, right? So electrons, neutrons ಅಥವಾ protons ಬಗ್ಗೆ ಏನಿದು subatomic particles ಗಳ ಬಗ್ಗೆ ನಾವು ಕಲಿಯುವಂತ ಅವಶ್ಯಕತೆನೇ ಇರಲಿಲ್ಲ. But we do talk in the previous chapter. We have talked about this electrons and protons and neutrons to remember the mass number, atomic number, what not. ಏನಿಲ್ಲ. ಹಾಗಾಗಿ ಡಿಯರ್ ಡಾಲ್ಟನ್ಗೆ ಒಂದು ಮೆಸೇಜ್ ಕೊಡೋಣ. ಡಿಯರ್ ಡಾಲ್ಟನ್, ನೀವು ಹೇಳಿದ್ದು ತಪ್ಪು. ಬಟ್ ವಿ ರಿಯಲಿ ಅಪ್ರಿಷಿಯೇಟ್ ಯು ಫಾರ್ ಆಲ್ ದ ಕಾನ್ಸೆಪ್ಟ್ಸ್ ಯು ಹ್ಯಾಡ್ ಗಿವನ್ ಆಸ್ ಹಿಸ್ ಕಾನ್ಸೆಪ್ಟ್ ಆರ್ ಅವರ ಅಟಾಮಿಕ್ ಥಿಯರಿ ಹ್ಯಾಸ್ ಲೇಡ್ ದ ಫೌಂಡೇಶನ್ ಫಾರ್ ಮಾಡರ್ನ್ ಕೆಮಿಸ್ಟ್ರಿ. ಬಟ್ ಹಿಸ್ ಕಾನ್ಸೆಪ್ಟ್ ವಾಸ್ ರಾಂಗ್. ಹಾಗಾದ್ರೆ ವಾಟ್ ಎಕ್ಸಾಕ್ಟ್ಲಿ ಈಸ್ ಪ್ರೆಸೆಂಟ್ ಇನ್ಸೈಡ್ ದಿ ಆಟಮ್? ವೈ ಆಕ್ಸಿಜನ್ ಅಂಡ್ ನೈಟ್ರೋಜನ್ಸ್ ಆರ್ ಡಿಫರೆಂಟ್? How do you account on these differences, which they show in terms of physical property and chemical property? Do you have any answer? Yes? Cool. So let's get into it. Eminent persons such as Faraday agirbodu, William Crookes agirbodu, they started working on it. So they came to know that no, Dalton, you're wrong. Atom is actually divisible because matter has some electrical property. ಸೊ ಮ್ಯಾಟರ್ ಅಲ್ಲಿ ಎಲೆಕ್ಟ್ರಿಕ್ ನೇಚರ್ ಇದೆ, ಎಲೆಕ್ಟ್ರಿಕ್ ಪ್ರಾಪರ್ಟಿ ಇದೆ. ಹೇಗೆ ಗೊತ್ತಾಯ್ತು? ದೇ ಡಿಸ್ಕವರ್ಡ್ ಇಟ್ ಆರ್ ದೇ ಅಬ್ಸರ್ವ್ಡ್ ದ ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ ಸರ್ಟನ್ ಎಕ್ಸಾಂಪಲ್ಸ್, ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಸರ್ಟನ್ ಎಕ್ಸಾಂಪಲ್ಸ್ ತಗೊಂಡು ಅವ್ರಿಗೆ ಗೊತ್ತಾಯ್ತು ಮ್ಯಾಟರ್ ಅಲ್ಲಿ ಎಲೆಕ್ಟ್ರಿಕ್ ನೇಚರ್ ಇದೆ. ಸೊ ಒಂದು ಸಣ್ಣ ಎಕ್ಸಾಂಪಲ್, ಇವನ್ ಯು ಕ್ಯಾನ್ ಆಲ್ಸೋ ಟ್ರೈ ಹಿಯರ್. ಟೇಕ್ ಕೋಮ್ ಅಂಡ್ ಟ್ರೈ ಕೋಮಿಂಗ್ ಯೋರ್ ಹೇರ್. ಕನ್ಸಿಡರ್ ದಟ್ ಬೋತ್ ಶುಡ್ ಬಿ ಡ್ರೈ. ಅಲ್ಲಿ ವೆಟ್ ಇರಬಾರ್ದು, ಬೋತ್ ಶುಡ್ ಬಿ ಡ್ರೈ ಆಗಿರಬೇಕು. ಸೊ ಡ್ರೈ ಕೋಮ್ ಇಟ್ಕೊಂಡು ಡ್ರೈ ಹೇರನ್ನು ಚೆನ್ನಾಗಿ ರಬ್ ಮಾಡಿ. ಸೊ ಹೇರಿಂದ ಕೋಂಬಿಗೆ ಒಂದಿಷ್ಟು ಎಲೆಕ್ಟ್ರಾನ್ಸ್ಗಳು ಪಾಸ್ ಆಗುತ್ತೆ. ಓಕೆ, ಸೊ ರೈಟ್ ನೌ ದಿಸ್ ಕೋಮ್ ಇದು ಒಂದು ಎಡ್ಜಲ್ಲಿ ಏನಿದೆ? ಇಲೆಕ್ಟ್ರಾನ್ಸ್ ಇದೆ. ಏನಿದೆ? ಇಲೆಕ್ಟ್ರಾನ್ಸ್ ಇದೆ ಮೇಡಮ್, ಎಲೆಕ್ಟ್ರಾನ್ಸ್ ಇದೆ. ಈ ಕೋಮನ್ನು ಸಣ್ಣ 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 ಪುಟ್ಟ 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 ಪೀಸ್ ಆಫ್ ಪೇಪರ್ ತಗೊಂಡು ಆ ಪೀಸ್ ಆಫ್ ಪೇಪರ್ನ ಅಟ್ರಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಇನಿಷಿಯಲಿ ಪೀಸ್ ಆಫ್ ಪೇಪರ್ ಒಳಗಡೆ ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿ ಸಿಮೆಟ್ರಿಕಲ್ ಆಗಿ ಚಾರ್ಜ್ ಅರೇಂಜ್ಡ್ ಆಗಿತ್ತು. ಬಟ್ ದ ಮೊಮೆಂಟ್ ಯು ಲಿಟ್ರಲಿ ಕೋಮ್ಡ್ ಯುವರ್ ಡ್ರೈ ಹೇರ್, ಜಗ 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 ಅಂತ ಹೇಳಿ ಕೋಮ್ ಮಾಡ್ತೀರಾ, ಆಮೇಲೆ ಆ ಕೋಂಬಿಗೆ ನೆಗೆಟಿವ್ ಚಾರ್ಜಸ್ ಸಿಗುತ್ತೆ. ಆ ನೆಗೆಟಿವ್ ಚಾರ್ಜ್ ಆಗಿರುವಂತಹ ಕೋಮನ್ನ ಪೀಸ್ ಆಫ್ ಪೇಪರಿಗೆ ತಗೊಂಡೋಗಿ ಕೊಡ್ತೀರಾ, ಏನು ಸಿಗುತ್ತೆ ಅಲ್ಲಿ? ಪೀಸ್ ಆಫ್ ಪೇಪರ್ ಅಲ್ಲಿರುವಂತಹ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುವಂತಹ ಚಾರ್ಜ್ಗಳು ಅಲ್ಲೋಲ ಕಲ್ಲೋಲವಾಗಿ ಏನಾಗುತ್ತೆ? ಇಲ್ಲಿ ಬೇರೆ ಥರ ಅರೇಂಜ್ ಆಗುತ್ತೆ. ಪಾಸಿಟಿವ್ ಈ ಕೋಂಬಿಗೆ ಹತ್ರ ಬರುವ ಹಾಗೆ ಅರೇಂಜ್ ಆಗುತ್ತೆ, ನೆಗೆಟಿವ್ ಸ್ವಲ್ಪ ದೂರ ಆಗುತ್ತೆ. ಸೊ ಪೀಸ್ ಆಫ್ ಪೇಪರ್ನಲ್ಲೂ ಕೂಡ ಚಾರ್ಜ್ ಇದೆ ಆಯ್ತು, ಕೋಮ್ನಲ್ಲೂ ಚಾರ್ಜ್ ಇದೆ ಅಂತ ಹೇಳಿ ಆಯ್ತು. ಹಾಗಾದ್ರೆ ಪ್ರತಿ ಮ್ಯಾಟರ್ ಒಳಗಡೆ ಈ ಚಾರ್ಜ್ಡ್ ನೇಚರ್ ಇದೆ, ಚಾರ್ಜಿಂಗ್ ಪಾರ್ಟಿಕಲ್ಸ್ಗಳಿದೆ, ಚಾರ್ಜಿಂಗ್ ಪಾರ್ಟಿಕಲ್ಸ್ ಅಲ್ಲ ಚಾರ್ಜ್ ಪಾರ್ಟಿಕಲ್ಸ್ ಇದೆ ಅಂತ ಹೇಳಿ ಆಯ್ತು.
ಮೇಡಮ್ ಇದೊಂದೇ ಎಕ್ಸಾಂಪಲ್ ಹೇಳ್ತೀರಾ ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ ಬಗ್ಗೆ? ಹೇಳಿ ಮೇಡಮ್ ಬೇರೆ ಎಕ್ಸಾಂಪಲು ಅಂತ ಹೇಳಿ ಕೇಳಿದ್ರೆ, ಸೊ ದೇ ಆಲ್ಸೋ ಹ್ಯಾವ್ ಕಂಡಕ್ಟೆಡ್ ಒನ್ ಮೋರ್ ಎಕ್ಸಾಂಪಲ್ ವೇರ್ ಗ್ಲಾಸ್ ರಾಡಿಗೆ ಸಿಲ್ಕ್ ಕ್ಲೋತನ್ನು ಚೆನ್ನಾಗಿ ರಬ್ ಮಾಡ್ತಾರೆ. ಸೊ ಗ್ಲಾಸ್ ರಾಡಿಂದ ಇಲೆಕ್ಟ್ರಾನ್ಸ್ಗಳು ಈ ಸಿಲ್ಕ್ ಕ್ಲೋತ್ ಮೇಲೆ ಬರುತ್ತೆ, ಲೀವಿಂಗ್ ಓನ್ಲಿ ದ ಪಾಸಿಟಿವ್ ಚಾರ್ಜ್. ಎಲ್ಲ ಇಲೆಕ್ಟ್ರಾನ್ಸ್ಗಳು ಬಂದರೆ ಪಾಸಿಟಿವ್ ಚಾರ್ಜಲ್ಲಿ ಬ್ಯಾಲೆನ್ಸ್ಡ್ ಅಲ್ಲ. ಸೊ ಗ್ಲಾಸ್ ರಾಡ್ ಮೇಲೆ ಯಾವ ಚಾರ್ಜ್ ಇರುತ್ತೆ? ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ಆನ್ ಟಾಪ್ ಆಫ್ ದ ಗ್ಲಾಸ್ ರಾಡ್ ಯು ಫೈಂಡ್ ಪಾಸಿಟಿವ್ ಚಾರ್ಜ್. ಆಲ್ ಸೆಟ್. ಈ ಪಾಸಿಟಿವ್ ಚಾರ್ಜ್ಡ್ ಗ್ಲಾಸ್ ರಾಡ್ ಅನ್ನ, ದಿಸ್ ಪಾಸಿಟಿವ್ಲಿ ಚಾರ್ಜ್ಡ್ ಗ್ಲಾಸ್ ರಾಡ್ ಇಫ್ ಯು ಬ್ರಿಂಗ್ ನಿಯರ್ ಇನ್ಫ್ಲೇಟೆಡ್ ಬಲೂನ್, ಅಂದ್ರೆ ಗಾಳಿ ತುಂಬಿಸಿರುವ ಬಲೂನ್ ಹತ್ರ ಏನಾದರೂ ಈ ಗ್ಲಾಸ್ ರಾಡ್, ಇಮ್ಯಾಜಿನ್ ದಟ್ ದಿಸ್ ಅ ಬಲೂನ್ ಅಂಡ್ ಯು ಆರ್ ಬ್ರಿಂಗಿಂಗ್ ದಿಸ್ ಗ್ಲಾಸ್ ರಾಡ್. So balloon gets attracted to the glass rod, or literally you can lift the inflated balloon using this glass rod ಅಂತ ಹೇಳಿ ಕೂಡ ಹೇಳ್ಬೋದು ಇಲ್ಲಿ. ಸೊ ಅರ್ಥ ಏನು? ಇಲ್ಲೂ ಕೂಡ ಚಾರ್ಜ್ ಟ್ರಾನ್ಸ್ಫರ್ ಆಗುತ್ತೆ ಫ್ರಮ್ ಒನ್ ಮ್ಯಾಟರ್ ಟು ಅನದರ್ ಮ್ಯಾಟರ್. ಸೊ ರಿಸಲ್ಟಿಂಗ್ ವಾಟ್? ಚಾರ್ಜ್ behavior or electrical property of matter. So matter tries to behave, or matter tries to show this electrical nature because of the accumulation of electrons in it, on it. ಅರ್ಥ ಆಯ್ತಾ? ಸೊ ಇದೆಲ್ಲ ರೀಸನ್ಸ್ಗಳು, ಇದೆಲ್ಲ ಎಕ್ಸ್ಪೆರಿಮೆಂಟ್ಸ್ಗಳು ಸೈಂಟಿಸ್ಟ್ಗಳಿಗೆ ಒಂದೊಂದೇ ಹಿಂಟನ್ನು ಕೊಡ್ತಾ ಹೋಗುತ್ತೆ. ಅವ್ರು ಪದೇ ಪದೇ ಹೇಳ್ತಾರೆ, ಡಾಲ್ಟನ್, there is something in atom. Atom is actually divisible. Atom indivisible ಅಂತ ಹೇಳುವಂಥದ್ದು ತಪ್ಪು ಡಾಲ್ಟನ್ ಅಂತ ಹೇಳ್ತಾರೆ. ಯಾರು? ಜೆ ಥಾಮ್ಸನ್ ಆಗಿರ್ಬೋದು, ವಿಲಿಯಂ ಕ್ರೂಕ್ಸ್ ಆಗಿರ್ಬೋದು, ಮೈಕಲ್ ಫ್ಯಾರಡೆ ಆಗಿರಬಹುದು, ಮತ್ತೆ ಬರುವಂತಹ ನಮ್ಮ ಗೋಲ್ಡ್ಸ್ಟೈನ್, ಶಾಡ್ವಿಕ್, ಬೋರ್, all the scientists will talk about the subatomic particles. And for your information, there are 35 subatomic particles, out of which we only concentrate 3: proton, neutron and electrons. So let's get started with discovery of electron by J.J. Thomson. Before that, as you all know that inside the atom we find how many subatomic particles? 35 around, but we are focusing on electron. So today's class is about discovery of electron, and we talk about proton, its charge, its mass, and also about neutron. Okay, we talk about all this. So ಇದಕ್ಕೆ ಬೇಸ್ ಆಗಿರುವಂಥದ್ದು ಯಾವುದು? ಯಾವ ಎಕ್ಸ್ಪೆರಿಮೆಂಟ್ಸ್ಗಳು ಇದಕ್ಕೆ ಬೇಸ್ ಆಗಿತ್ತು? ಮೈಕಲ್ ಫ್ಯಾರಡೇಸ್ electrical conduction through electrolyte and William Crookes electrical conduction through gases. William Crookes conduction of electricity through gas ಮಾಡ್ತಾ ಇರಬೇಕಾದ್ರೆ ಈಚೆ ಫ್ಯಾರಡೆ ಏನು ಮಾಡಿದ್ರೆ ಸೊಲ್ಯೂಷನ್ ಒಳಗಡೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿ, ಇಬ್ಬರೂ ಕೂಡ simultaneously they study about conduction through gases in order to find out electrical nature of matter. ಸೊ ಕನ್ಕ್ಲೂಷನ್ಗೆ ಬರ್ತಾರೆ ಇಬ್ರು ಅಲ್ಲ, ಬಟ್ ದ ಜೆ ಥಾಮ್ಸನ್. ಮ್ಯಾಮ್ ವೈ ಮ್ಯಾಮ್ ಜೆ ಥಾಮ್ಸನ್ ಕೇಳ್ಬೋದು ನೀವು. So it's not only Crookes and Faraday. There are a lot of scientists. They actually used to conduct conduction of gases, electrical conduction of gases experiments na ಬೇರೆ ಪ್ಲೇಸ್ ನಲ್ಲಿ ತುಂಬಾ ಜನ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಸೊ ಥಾಮ್ಸನ್ಗೆ ಸ್ವಲ್ಪ ಆಳವಾಗಿರುವಂತಹ ಐಡಿಯಾ ಸಿಗುತ್ತೆ. ಅಂಡ್ ಥಾಮ್ಸನ್ ಇಸ್ ದ ಫಸ್ಟ್ ಪರ್ಸನ್ ಟು ಶೋ the discovery of electron ಅಥವಾ ಎಕ್ಸಿಸ್ಟೆನ್ಸ್ ಆಫ್ ಎಲೆಕ್ಟ್ರಾನ್ ಅನ್ನ 1897 ಅಲ್ಲಿ ಅವ್ರು ಫೈನಲಿ ಪ್ರೂವ್ ಮಾಡ್ತಾರೆ. And this electron is a universal fundamental particle, the fundamental universal particle. This electron doesn't matter whether it is in Australia or America or Canada or UAE or wherever it is, like ನಮ್ಮ ಜಪಾನ್ ನಲ್ಲಿ ಇರಬಹುದು ಅಥವಾ ಅಂಟಾರ್ಕ್ಟಿಕ್ ದಲ್ಲಿ ಇರಬಹುದು, ಆರ್ಟಿಕ್ ದಲ್ಲಿ ಇರಬಹುದು, ಎಲ್ಲಾದ್ರೂ ಇರಲಿ, it is the same. It is just E minus one small particle with very less weight. Let's get there. How did J.J. Thomson come to know about the existence of electron? ಮ್ಯಾಮ್ ಯಾಕ್ರಿ ಮ್ಯಾಮ್ ಇದೆಲ್ಲ ಬೇಕು? ಇಲೆಕ್ಟ್ರಾನ್ ಇದೆ ಅಂತ ಹೇಳಿ ಗೊತ್ತಾಯ್ತಲ್ವಾ? ಬಟ್ ದ ಹಿಸ್ಟ್ರಿ ಇಸ್ ಆಲ್ವೇಸ್ ಬ್ಯೂಟಿಫುಲ್ ಬಿಕಾಸ್ ಇಟ್ ವಿಲ್ ಗಿವ್ ಯು ಐಡಿಯಾ ಆಫ್ ಹೌ ದಿ ಅದರ್ ಪರ್ಸನ್ ಇಸ್ ಸೈಂಟಿಫಿಕಲಿ ಥಿಂಕಿಂಗ್. ಸೊ ಹೇಗೆ ಕಂಡಿಡಿದ್ರು? ಪಾಯಿಂಟ್ ನಂಬರ್ 1, NCERT ನಲ್ಲಿ ಇದು ಕೊಟ್ಟಿದ್ದಾರಾ? ಈ ಡಯಾಗ್ರಾಮ್ ಕೊಟ್ಟಿದ್ದಾರಾ? ಇಲ್ಲ. NCERT ಇದ್ರ ಬಗ್ಗೆ ಯಾವುದಾದ್ರೂ ಸೆಂಟೆನ್ಸ್ ಮೆನ್ಷನ್ ಮಾಡಿದಾರಾ? ಎಸ್. ಸೊ NCERT ನಲ್ಲಿ ಕ್ಯಾಥೋಡ್ ರೇ ಮತ್ತೆ ಕ್ಯಾನೆಲ್ ರೇ ಅಥವಾ ಆನೋಡ್ ರೇಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಫಾರ್ ಯೋರ್ ಇನ್ಫಾರ್ಮೇಶನ್ 2 years ಬ್ಯಾಕ್ ಹೈಯರ್ ಆರ್ಡರ್ ಕ್ವೆಶನ್ ಸೆಗ್ಮೆಂಟ್ ನಲ್ಲಿ ಈ ಒಂದು ಟಾಪಿಕ್ ಇಂದ ಕ್ವೆಶನ್ಸ್ ಅನ್ನ ಕೇಳಿದರೆ ಕೂಡ. ಹಾಗಾಗಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೌ ಡಿಡ್ ಥಾಮ್ಸನ್ ಕಮ್ ಟು ನೋ ಅಬೌಟ್ ದಿ ಎಕ್ಸಿಸ್ಟೆನ್ಸ್ ಆಫ್ ಎಲೆಕ್ಟ್ರಾನ್. ಸೊ ಆರ್ ಯು ಆಲ್ ರೆಡಿ? ದೆನ್ ಜಾಯಿನ್ ಮೀ. He first took one long cylindrical glass tube which is made up of hard glass. ಒಂದು ದೊಡ್ಡ cylindrical glass tube ಅನ್ನ ತಗೊಳ್ತಾರೆ which is sealed at both the end. But before sealing,
ಅವ್ರು ಏನ್ ಮಾಡ್ತಾರೆ, 2 ಮೆಟಲ್ ಪೀಸ್ ಅನ್ನು ಒಳಗಡೆ ಇಡ್ತಾರೆ. ಮೆಟಲ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಥ್ರೂ ಮೂವಬಲ್ ಎಲೆಕ್ಟ್ರಾನ್ಸ್. ಹೇಗೆ? ಥ್ರೂ ಜಿಂಗ್ ಮೂವಬಲ್ ಎಲೆಕ್ಟ್ರಾನ್ಸ್. ಸೊ ಈ ಮೂವಬಲ್ ಎಲೆಕ್ಟ್ರಾನ್ಸ್ ಮೆಟಲ್ ಅಲೌ ಮಾಡುತ್ತೆ ಹೋಗ್ಲಿಕ್ಕೆ ತನ್ನ ಥ್ರೂ. ಓಕೆ, ಸೊ ಐ ಆಮ್ ಟಾಕಿಂಗ್ ಅಬೌಟ್ ಮೆಟಲ್ ಹ್ಯಾಸ್ ಸಮ್ ಫ್ರೀ ಎಲೆಕ್ಟ್ರಾನ್. ಮೆಟಲ್ ಒಳಗಡೆ, ಮೆಟಾಲಿಕ್ ಆಟಮ್ ಒಳಗಡೆ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ, and this free electrons can move from one atom to another atom inside the metal. ಹಾಗಾಗಿ it conducts electricity, it allows the electron to pass through, it conducts electricity. So since metal is a solid object which is conducting electricity, I can refer metal as electrode. Electrode. Okay, so metal conducts electricity by attracting positive ion. So there are 2 types of electrode now. Just know this 2 terminological word. Electrodes are of 2 type. One is cathode. We in depth we say electrode as cathode. Electrode anta heli general agi heludilla, specific agi cathode anta heli heltevi. Yavaga metallic rod which attracts cation. Ondu metal conduct ಮಾಡುತ್ತೆ electricity ಅನ್ನ by attracting cation. ಯಾವ ion? Meow. Cations. ಯಾವ ions? Meow. Cations. So cations ಅನ್ನ ಅಟ್ರಾಕ್ಟ್ ಮಾಡುವಂತಹ ಮೆಟಲ್ ಎಲೆಕ್ಟ್ರೋಡ್ ಅನ್ನ ಕ್ಯಾಥೋಡ್ ಅಂತ ಹೇಳ್ತೀವಿ. ಕ್ಯಾಟಯಾನ್ಸ್ ಅಂತ ಹೇಳಿದ್ರೆ ಯಾರು ಪ್ರೀವಿಯಸ್ ಚಾಪ್ಟರ್ ನಲ್ಲಿ ನೀವು ಓದಿದಿರಾ? ಪಾಸಿಟಿವ್ ಅಯಾನ್. ಸೊ ಕ್ಯಾಟಯಾನ್ಸ್ ಅಂತ ಹೇಳಿದ್ರೆ ಪಾಸಿಟಿವ್ ಅಯಾನ್ಸ್. There is another category where you say or where you refer a metal piece ಅನ್ನ anode ಅಂತ ಹೇಳಿ ಕರಿತೀರಾ. Because metal piece can conduct electricity, it is first called as electrode. Electrode ನಲ್ಲಿ ಯಾವ ವಿಧ, ಯಾವ ಟೈಪ್ ಅದು? It is actually considered as anode. Why? Because anode can attract anions. Who are anions? Negatively charged ions. Negatively charged ions ಅನ್ನ anode ಅಂತ ಹೇಳಿ ಕರೀತೇವೆ. ಕ್ಯಾಥೋಡ್ ಮತ್ತು ಆನೋಡ್ ಡಿಫರೆನ್ಸ್ ಗೊತ್ತಾಯ್ತಾ? ಓಕೆ, ಸೊ ಒಟ್ಟಿನಲ್ಲಿ ಅವುಗಳು ಎಲೆಕ್ಟ್ರಾನ್ಸ್ ಅನ್ನ ಪಾಸ್ ಮಾಡುತ್ತೆ. ಹೇಗೆ? ಬೈ attracting some metal pieces attracts positive ion, some metal pieces attracts negative ion. Negative ion ಅಥವಾ electrons ಅನ್ನ ಕೂಡ ಅಟ್ರಾಕ್ಟ್ ಮಾಡೋದನ್ನ ಇಲ್ಲಿ ಆನೋಡ್ ಅಂತ ಹೇಳಿ, ದ ರೇ ಆಫ್ ಎಲೆಕ್ಟ್ರಾನ್ಸ್ ಅನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಆನೋಡ್ ಅಂತ ಹೇಳಿ ಕೂಡ ಕರಿತೀರಿ. ಸೊ ಕ್ಲಿಯರ್? ದಿಸ್ ಪಾರ್ಟ್ ಇಸ್ ಕ್ಲಿಯರ್? ನೋ ಡೌಟ್? ಓಕೆ, ಸೊ ಇವಾಗ ಬರೋಣ ಇಲ್ಲಿಗೆ. ನಮ್ಮ ಸಿಲಿಂಡ್ರಿಕಲ್ ಗ್ಲಾಸ್ ಟ್ಯೂಬ್ ವಿಚ್ ಹ್ಯಾಸ್ ದ ಲೆಂತ್ ಆಫ್ 60 ಸೆಂಟಿಮೀಟರ್. ನಿಮ್ಮ ಸ್ಕೇಲ್ ತೆಗೆದು ನೋಡಿ, 15 ಸೆಂಟಿಮೀಟರ್ನ ಎಷ್ಟು ಸಲ ಜೋಡಿಸಿದಾಗ 60 ಸೆಂಟಿಮೀಟರ್ ಆಗುತ್ತೆ ಅಂತ ಹೇಳಿ ನೀವು ಥಿಂಕ್ ಮಾಡಿ. ಸೊ ಇಟ್ ಇಸ್ 60 ಸೆಂಟಿಮೀಟರ್ ಇರುವಂತಹ ಒಂದು ಗ್ಲಾಸ್ ರಾಡ್ ಒಳಗಡೆ 2 ಮೆಟಲ್ ಎಲೆಕ್ಟ್ರೋಡ್ ಅನ್ನ ಇಡ್ತಾರೆ. ಸೊ ಈ ಒಂದು ಮೆಟಲ್ ಎಲೆಕ್ಟ್ರೋಡ್ ಅನ್ನ ಕ್ಯಾಥೋಡ್ ಅಂತ ಹೇಳಿ ಕರಿತೀನಿ ನಾನು. ಈ ಒಂದು ಮೆಟಲ್ ಪೀಸ್ ಅನ್ನ ಆನೋಡ್ ಅಂತ ಹೇಳಿ ಕರಿತೀನಿ. ಯಾಕೆ ಈ ಮೆಟಲ್ ಪೀಸ್ ಅನ್ನ ಕ್ಯಾಥೋಡ್ ಅಂತ ಹೇಳಿ ಕರಿತೀನಿ? ಬಿಕಾಸ್ ಅವ್ರು ಯಾರನ್ನ ಅಟ್ರಾಕ್ಟ್ ಮಾಡ್ತಾರೆ? ಅವರು ಪಾಸಿಟಿವ್ ಅಯಾನ್ಸ್ ಗಳನ್ನ ಅಟ್ರಾಕ್ಟ್ ಮಾಡ್ತಾರೆ. ಯಾಕೆ ಇದನ್ನ ಆನೋಡ್ ಅಂತ ಹೇಳಿ ಕರಿತೀನಿ? ಬಿಕಾಸ್ ದಾಟ್ ವಿಲ್ ಅಟ್ರಾಕ್ಟ್ ದ ನೆಗೆಟಿವ್ ಅಯಾನ್. ಯಾರು? ನೆಗೆಟಿವ್ ಅಯಾನ್ಸ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ. ಹಬ್ಬ. ಈಗ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂದ್ರೆ, ಸುಮ್ಮನೆ ಅಟ್ರಾಕ್ಟ್ ಮಾಡುತ್ತಾ? ಅವುಗಳಿಗೂ ಸ್ವಲ್ಪ ಪವರ್ ಬೇಕು ತಾನೇ ಅಟ್ರಾಕ್ಟ್ ಮಾಡಲಿಕ್ಕೆ. ಅವುಗಳಿಗೆ ಈ 2 ಮೆಟಲ್ ಪೀಸು ಸುಮ್ಮನೆ ಇದ್ದಾಗ ಅಟ್ರಾಕ್ಟ್ ಮಾಡಲ್ಲ, ಅವುಗಳ ಪವರ್ ಸಿಕ್ಕಿದಾಗಲೇ ಅದು ಅಟ್ರಾಕ್ಟ್ ಮಾಡೋದು. ಹಾಗಾಗಿ ಇದು ಪಾಸಿಟಿವ್ ಅಯಾನ್ಸ್ ಅನ್ನ ಅಟ್ರಾಕ್ಟ್ ಮಾಡಲಿ ಅಂತ ಹೇಳಿ ಕ್ಯಾಥೋಡ್ ಅನ್ನ ನಾನು ನೆಗೆಟಿವ್ ಟರ್ಮಿನಲ್ ಆಫ್ ಹೈ ವೋಲ್ಟೇಜ್ ಜನರೇಟರ್ ಅಥವಾ ಹೈ ವೋಲ್ಟೇಜ್ ಬ್ಯಾಟ್ರಿಗೆ ಸಪ್ಲೈ ಮಾಡ್ತೀನಿ, ಕನೆಕ್ಟ್ ಮಾಡ್ತೀನಿ. ಆಯ್ತಾ? ಈ ಆನೋಡಲ್ಲಿರುವಂತಹ ಮೆಟಲ್ ಪೀಸ್ಗೆ ಸ್ವಲ್ಪ ಎನರ್ಜಿ ಕೊಡಬೇಕೆ? ಹೌದಾನೆ? ಆ ಎನರ್ಜಿಯನ್ನ ಕೊಡ್ಲಿಕ್ಕೆ, ಟು ಪ್ರೊವೈಡ್ ಎನರ್ಜಿ ಟು ಆನೋಡ್, ಐ ಆಮ್ ಕನೆಕ್ಟಿಂಗ್ ಆನೋಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ. ಒಂದು ಪಾಸಿಟಿವ್ ಟರ್ಮಿನಲ್ಲಿ ಕನೆಕ್ಟ್ ಮಾಡ್ತೀನಿ, ಇನ್ನೊಂದನ್ನು ನೆಗೆಟಿವ್ ಟರ್ಮಿನಲ್ಲಿ ಕನೆಕ್ಟ್ ಮಾಡ್ತೀನಿ. ಸೊ ಪಾಸಿಟಿವ್ ಟರ್ಮಿನಲ್ ಯಾವ್ದು ಕನೆಕ್ಟ್ ಮಾಡ್ತೀನಿ? ಆನೋಡ್. ಸೊ ಇದು ಫುಲ್ಲಿ ಈಗ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದ್ರೆ ಈ ಮೆಟಲ್ ಪೀಸು ಫುಲ್ಲಿ ಪಾಸಿಟಿವ್ ಆಗಿರುತ್ತೆ. ಅದಕ್ಕೆ ತಾನೇ ಇಲ್ಲಿ ನೆಗೆಟಿವ್ ಅಯಾನ್ಸ್ ಬರೋದು. ಪಾಸಿಟಿವ್ ನೆಗೆಟಿವ್ ಏನಾಗುತ್ತೆ ಇಲ್ಲಿ? ಅಟ್ರಾಕ್ಟ್ ಆಗುತ್ತೆ. ಸೊ ಸಿನ್ಸ್ ಐ ಕನೆಕ್ಟೆಡ್ ಆನೋಡ್ ಟು ಅ positive terminal of the battery, the entire anode becomes positively charged, and that is the reason it attracts the negative ion. Got it? All set. Cathode na
ನೆಗೆಟಿವ್ ಟರ್ಮಿನಲ್ಲಿ ಕನೆಕ್ಟ್ ಮಾಡ್ತೀವಿ. ದಟ್ ಇಸ್ ವೈ ಕ್ಯಾಟಯಾನ್ಸ್ ಗೆಟ್ ಅಟ್ರಾಕ್ಟೆಡ್ ಆಸ್ ದಿಸ್ ಎಂಟೈರ್ anode now becomes negatively charged. Idu positively charged. So clear about the the terminology we use here, cathode, anode, how do they attract, where do you connect and everything. Very good, awesome. Iga next barana the finest concept of this lesson. So cylindrical ಒಂದು glass tube ಒಳಗಡೆ you have fit 2 electrodes, that's it, nothing else. So yes, there is a vacuum pump. So this vacuum pump, vacuum anta helidre enu, ಗಾಳಿಯೇ ಇಲ್ಲದೆ ಇರುವಂತಹ ಒಂದು ಜಾಗ. ಸೊ ಗಾಳಿಯೇ ಇಲ್ಲದಿರುವಂತಹ ಒಂದು ಸ್ಪೇಸ್ ಅನ್ನು ವ್ಯಾಕ್ಯೂಮ್ ಅಂತ ಹೇಳಿ ಕರೀತಾರೆ. ಅಲ್ಲಿ ಯಾವುದೇ ತರಹದ ಏರ್ ಇರಲ್ಲ ಟು ಆಕ್ಟ್ ಆಸ್ ಅ ಮೀಡಿಯಾ. ಸೊ ಇಲ್ಲಿ ಒಳಗಡೆ ನಾವು ಗ್ಯಾಸ್ ಅನ್ನ ಫಸ್ಟ್ ಫಿಲ್ ಮಾಡ್ತೀವಿ. ಯಾವ ಗ್ಯಾಸ್ ಅನ್ನ ಫಿಲ್ ಮಾಡ್ತೀವಿ? ಇನರ್ಟ್ ಗ್ಯಾಸ್ ಅನ್ನ ಫಿಲ್ ಮಾಡ್ತೀವಿ. ಸೊ ಇನರ್ಟ್ ಗ್ಯಾಸ್ ಅನ್ನ ಫಿಲ್ ಮಾಡಿ ಅನ್ರಿಯಾಕ್ಟಿವ್ ಗ್ಯಾಸ್ ಅನ್ನ ಫಿಲ್ ಮಾಡ್ತೀವಿ. ಕನ್ಸಿಡರ್ ಹೀಲಿಯಂ ಆಗಿರ್ಬೋದು ಅಥವಾ ಆರ್ಗಾನ್ ಆಗಿರ್ಬೋದು. ಸೊ ವಿಲ್ ಕ್ಯಾನ್ ಕನ್ಸಿಡರ್ ಆರ್ಗಾನ್ ಗ್ಯಾಸ್ ಅನ್ನ ಫಿಲ್ ಮಾಡುವ ಅಂತ ಹೇಳಿ ಅನ್ಕೊಳ್ಳಿ. ಓಕೆ, ಆರ್ಗಾನ್ ಇಸ್ ವೆರಿ ರೇರೆಸ್ಟ್ ಸ್ಟಿಲ್. ಸೊ ಯಾವುದೋ ಒಂದು ಇನರ್ಟ್ ಗ್ಯಾಸ್ ಅನ್ನ ಫಿಲ್ ಮಾಡ್ತಾರೆ. ಆ ಗ್ಯಾಸ್ ಅಂತ ಹೇಳಿದಾಗ ಕಾನ್ಸಂಟ್ರೇಷನ್ ಮೆಷರ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ಗೇಷಿಯಸ್ ಮಾಲಿಕ್ಯೂಲ್ಸ್ ಯಾವಾಗಲೂ ಕೂಡ ದೇ ಕೊಲಾಯ್ಡ್ ವಿತ್ ದ ವಾಲ್, ದೇ ಕೊಲಾಯ್ಡ್ ಈಚ್ ಅದರ್ ಕ್ರಿಯೇಟಿಂಗ್ ಲಾಟ್ ಆಫ್ ಪ್ರೆಷರ್. ಸೊ ನೀವು ಯಾವಾಗಲಾದರೂ ಈ ಗೇಷಿಯಸ್ ಸಬ್ಸ್ಟೆನ್ಸ್ದು ಕ್ಯಾಪ್ ಓಪನ್ ಮಾಡಿದಾಗ ಅಂತ ಹೇಳಿ ಸೌಂಡ್ ಕೇಳಿದ್ರೆ ತಾನೇ? ಇಟ್ಸ್ ಆಕ್ಚುಲಿ ವಾಟ್ ಪ್ರೆಷರ್ ಲೀಡ್ಸ್ ಟು ಅ ಸೌಂಡ್ ಅಲ್ವಾ? ಸೊ ಇಲ್ಲೂ ಕೂಡ ಒಳಗಡೆ ಜಾಸ್ತಿ ಗೇಷಿಯಸ್ ಮಾಲಿಕ್ಯೂಲ್ಸ್ಗಳಿಗಿದ್ರೆ ಅವುಗಳೇ ಅಡ್ಡಾದಿಡ್ಡಿ ಹೋಗ್ತಾ ಇದ್ದಾಗ ಅವುಗಳಿಂದ ಬರ್ತಿರುವಂತಹ ಲೈಟು ಪಾರ್ಟಿಕಲ್ ಒಂದು ಕಾಣಕ್ಕಾಗಲ್ಲ. ಓಕೆ, ಸೊ ಎಲೆಕ್ಟ್ರಾನ್ಸ್ಗಳದ್ದು ರೇ ಆಗಿರಬಹುದು ಅಥವಾ ಯಾವುದೋ ಒಂದು ಪಾರ್ಟಿಕಲ್ ಒಟ್ಟು ಆಚೆ ಬರೋದು ಕಾಣಬೇಕಾ? ಯು ಹ್ಯಾವ್ ಟು ರೆಡ್ಯೂಸ್ ದ ಪ್ರೆಷರ್ ಇನ್ ಸೈಡ್ ಬಿಕಾಸ್ gaseous molecules, if they are at very high speed, ಅವುಗಳ ಮೂಮೆಂಟ್ ಬಿಕಮ್ಸ್ ನಾಟ್ ಎಂತ ಹೇಳ್ತೀವಿ, ಸ್ಪೆಸಿಫಿಕ್ ಆಗಿ ನಮಗೆ ಅದನ್ನ ಸ್ಟಡಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ವಿ ರೆಡ್ಯೂಸ್ ದ ಪ್ರೆಷರ್ ಯೂಸಿಂಗ್ ವ್ಯಾಕ್ಯೂಮ್ ಪಂಪ್. ಸೊ ನಿಮಗೆ ಅರ್ಥ ಆಯ್ತು ಇಲ್ಲಿ ಯಾಕೆ ವೋಲ್ಟೇಜ್ ಇದೆ, ಇಲ್ಲಿ ಯಾಕೆ ಪಂಪ್ ಇದೆ, ಇಲ್ಲಿ ವ್ಯಾಕ್ಯೂಮ್ ಪಂಪ್ ಇದೆ, ಇಲ್ಲಿ ಯಾಕೆ ಆ್ಯನೋಡ್ ಇದೆ, ಕ್ಯಾಥೋಡ್ ಇದೆ. ಈ ಟ್ಯೂಬ್ ಅನ್ನ ಡಿಸ್ಚಾರ್ಜ್ ಟ್ಯೂಬ್ ಅಂತ ಹೇಳಿ ಕರಿತೀವಿ. ಆಮೇಲೆ ಏರ್ ಎಟ್ ವೆರಿ ಲೋ ಪ್ರೆಷರ್ ನಾವಿಲ್ಲಿ ಕೊಟ್ಟಿದ್ದೀವಿ. ಗ್ರೀನ್ ಗ್ಲೋವನ್ನ ಈ ಒಂದು ರೀಜ್ನಲ್ಲಿ ನೋಡ್ತೀವಿ. ಇನ್ನೂ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ, ಇಲ್ಲಿ ಯಾಕೆ ಗ್ರೀನ್ ಗ್ಲೋ ನೀವು ನೋಡ್ತೀರಾ ಅಂತ ಹೇಳಿ. ಸೊ ಇದೇ ಸಿಲಿಂಡ್ರಿಕಲ್ ಗ್ಲಾಸ್ ಒಳಗಡೆ ಅವ್ರು ಎರಡೂ ಕಡೆ ಸೀಲ್ ಮಾಡೋದಕ್ಕಿಂತ ಮುಂಚೆ ದ ಸೇಮ್ ಸಿಲಿಂಡ್ರಿಕಲ್ ಗ್ಲಾಸ್ ಬಿಫೋರ್ ದೇ ಆರ್ ಸೀಲಿಂಗ್ ಎಟ್ ಬೋತ್ ದಿ ಎಂಡ್, ದೇ ಫಸ್ಟ್ ಅಪ್ಲೈ ದ ಕೋಟ್ ಆಫ್ ZNS, ಜಿಂಕ್ ಸಲ್ಫೈಡ್ ಅಂತ ಹೇಳುವಂತಹ ಒಂದು ಲೇಯರ್ ಅನ್ನ ಬಿಹೈಂಡ್ ದಿಸ್ ಆ್ಯನೋಡ್ ದೇ ಸ್ಟಾರ್ಟ್ ಅಪ್ಲೈಯಿಂಗ್. So what happens, this ZNS, whenever it is hitting with any small high energetic beam of particles, it starts glowing and you call that process as fluorescence. A glow ಆಗೋದಕ್ಕೆ ಫ್ಲೋರಸೆನ್ಸ್ ಅಂತ ಹೇಳ್ತಾರೆ. ಸೊ ಗೊತ್ತಾಗ್ಬೇಕಲ್ವಾ, ಇಲೆಕ್ಟ್ರಾನ್ಸ್ಗಳೇನು ಕಣ್ಣಿಗೆ ಕಾಣುತ್ತೋ, ಸಣ್ಣ ಪುಟಾಣಿ ಚಿಟಾಣಿ ಇಲೆಕ್ಟ್ರಾನ್ಸ್ಗಳು ಕಣ್ಣಿಗೆ ಹೆಂಗ್ರಿ ಕಾಣುತ್ತೆ, ಥಾಮ್ಸನ್ ಹೆಂಗೆ ಅದನ್ನ ನೋಡ್ತಾನೆ? ಆಬ್ವಿಯಸ್ಲಿ ನೋಡೋಕ್ಕಾಗಲ್ಲ. ಬಟ್ ಅದು ಇದೆ ಅಂತ ಹೇಳಿ ಗೊತ್ತಾಗಬೇಕು ಅಂದರೆ ಆ ಇಲೆಕ್ಟ್ರಾನ್ಸು ಸಣ್ಣ ಡಾಟೆಡ್ ಎಲೆಕ್ಟ್ರಾನ್ಸ್ಗಳು ಈ ಕೋಟಿಂಗ್ ಮೇಲೆ ಹೋಗಿ ರಪ್ ಅಂತ ಹೇಳಿ ಬಿದ್ದಾಗ ಆ ಕೋಟಿಂಗ್ ಪ್ಲಾ ಅಂತ ಹೇಳಿ ಗ್ಲೋ ಆಗುತ್ತೆ. ಓಕೆ, ಸೊ ಆಲ್ ದಿ ಸೈಡ್ ಮ್ಯೂಸಿಕ್ಸ್ ಆರ್ ಓನ್ಲಿ ಫಾರ್ ಯುವರ್ ಎಂಟರ್ಟೈನ್ಮೆಂಟ್. ಸೊ ಹೇಗೆ ಗ್ಲೋ ಆಗುತ್ತೆ? ಪ್ಲಾ ಅಂತ ಹೇಳಿ ಗ್ಲೋ ಆಗುತ್ತೆ. ಸೊ ಗ್ಲೋ ಆಗಬೇಕಾದ್ರೆ ಗೊತ್ತಾಗುತ್ತೆ ಅಲ್ಲಿ ಯಾವುದೋ ಪಾರ್ಟಿಕಲ್ಸ್ಗಳು ಈ ಒಂದು ರೀಜನಲ್ಲಿ ಬಂದು ಹಿಟ್ ಆಗ್ತಿದೆ ಅಂತ ಹೇಳಿ. ಇವಾಗ ಸ್ಟಾರ್ಟ್ ಮಾಡ್ತೀನಿ ನೋಡಿ ಎಕ್ಸ್ಪೆರಿಮೆಂಟ್ನ. ವೋಲ್ಟೇಜ್ ಎಲ್ಲ ಸೆಟ್ ಆಯಿತು, ಸರ್ಕ್ಯೂಟ್ ಎಲ್ಲ ಕನೆಕ್ಷನ್ಸ್ ಹಾಗಾಯಿತು. ಈಗ ಯಾವಾಗ ಎಲ್ಲ ಕನೆಕ್ಷನ್ಸ್ ರೆಡಿ ಆಗುತ್ತೆ ಅಂಡ್ ಎಲೆಕ್ಟ್ರಾನ್ ಸ್ಟಾರ್ಟ್ ಫ್ಲೋಯಿಂಗ್, ಕ್ಯಾಥೋಡ್ ಮೆಟಲ್ ಎಲೆಕ್ಟ್ರೋಡ್ ಇದೆಯಲ್ಲ ಅಲ್ಲಿಂದನೂ ಮತ್ತೆ ಗ್ಯಾಸ್ ಒಳಗಡೆ ಇರುವಂತಹ ಎಲೆಕ್ಟ್ರಾನ್ಸ್ಗಳು ಎಲ್ಲವೂ ಆಚೆಗೆ ಬರುತ್ತೆ. ಯಾರು ಎಳಿತಾ ಇದ್ದಾರೆ ಅವುಗಳನ್ನ? ನಾವಿಲ್ಲಿ ಪ್ರೊವೈಡ್ ಮಾಡಿರ್ತೀವಲ್ಲ ಪಾಸಿಟಿವ್ ಎನರ್ಜಿ, ಅದು ಎಳೆಯುತ್ತೆ ಅವುಗಳನ್ನ. ಸೊ ಆಲ್ ದಿಸ್ ಎಲೆಕ್ಟ್ರಾನ್ಸ್ ವಿಲ್ ಕಮ್ ಫ್ರಮ್ ಕ್ಯಾಥೋಡ್ ಇಂದ ಆ್ಯನೋಡ್ ಕಡೆಗೆ. ಎಲ್ಲಿಂದ ಬರುತ್ತೆ ಅದು? ಕ್ಯಾಥೋಡ್ ಇಂದ ಆ್ಯನೋಡ್ ಕಡೆಗೆ ಬರುತ್ತೆ. ಹಾಗಾಗಿ ಯು ಕಾಲ್ ದೋಸ್ ರೇ ಆಸ್ ಕ್ಯಾಥೋಡ್ ರೇ. ಅವುಗಳನ್ನ ಕ್ಯಾಥೋಡ್ ರೇ ಅಂತ ಹೇಳಿ ಕರಿತೀರಾ. ಈ ಎಕ್ಸ್ಪೆರಿಮೆಂಟ್ ಅನ್ನು ಹಾಗೆ ಕರೆಯುವಂಥದ್ದು, ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ. ಸೊ ಒಂದು ರೇ ಆಫ್ ಪಾರ್ಟಿಕಲ್ಸ್ಗಳು, ಒಂದಿಷ್ಟು ಸಣ್ಣ ಪಾರ್ಟಿಕಲ್ಸ್ಗಳು ಕಣ್ಣಿಗೆ ಕಾಣಲ್ಲ, ಬಟ್ ದೇ ವಿಲ್ ಸ್ಟಾರ್ಟ್ ಕಮಿಂಗ್ ಫ್ರಮ್ ದ ಡೈರೆಕ್ಷನ್ ಆಫ್ ಕ್ಯಾಥೋಡ್ towards anode, because anode is a person or anode is a metal piece, not a person. Metal piece which attracts the negatively charged particle. Ali electrons no attract ಮಾಡ್ತಾ ಇದೆ, and you call this as cathode ray, and inside this cathode ray there are beautiful chitani putani electrons. So a lovely
ಇಲೆಕ್ಟ್ರಾನ್ಸ್ಗಳು ಕ್ಯಾಥೋಡ್ ರೇಸ್ ಇಂದ ಆನೋಡ್ ಕಡೆಗೆ ಬರುತ್ತೆ. ದಿಸ್ ಇಸ್ ದ ಸ್ಟೋರಿ, ದಿಸ್ ಇಸ್ ದಿ ಎಂಡ್ ಆಫ್ ದ ಸ್ಟೋರಿ. ಸೊ ಮುಗೀತಾ ಮೇಡಮ್? ಏನು ಕಂಡ್ಬಿಟ್ನಾ ನಮ್ಮ ಥಾಮ್ಸನ್ ಆ ಎಲೆಕ್ಟ್ರಾನ್ಸ್ಗಳು ಬರೋದು? ನೀವೇ ಹೇಳಿದ್ರಿ ಎಲೆಕ್ಟ್ರಾನ್ಸ್ ತುಂಬ ಸಣ್ಣ ಪಾರ್ಟಿಕಲ್ಸ್ ಅಂತ ಹೇಳಿ. ಎಸ್, ಹಿ ಕುಡಂಟ್ ಅಬ್ಸರ್ವ್ ಇಟ್. ಸೊ ಏನು ಮಾಡ್ತಾರೆ ಅವರು, ಜಿಂಕ್ ಸಲ್ಫೈಡ್ ಕೋಟಿಂಗನ್ನು ಈಚೆಗೆ ಪೇಂಟ್ ಮಾಡ್ತಾರೆ. ಆ ಇಲೆಕ್ಟ್ರಾನ್ಸ್ಗಳು ಈ ಆ್ಯನೋಡ್ ಥ್ರೂ ಪಾಸ್ ಮಾಡಿಕೊಂಡು, ಯಾಕೆಂದರೆ ಇಲೆಕ್ಟ್ರಾನ್ಸ್ಗಳು ಕ್ಯಾನ್ ಪಾಸ್ ಥ್ರೂ ಸಣ್ಣ ಫಾಯಿಲ್, ಸಣ್ಣ ತಿನ್ ಹಾಳೆ ಇರುತ್ತಲ್ಲ, ತಿನ್ ಪೇಪರ್ಸ್ ಇರುತ್ತಲ್ಲ, ಥ್ರೂ ದ್ಯಾಟ್ ಎಲೆಕ್ಟ್ರಾನ್ಸ್ ಕ್ಯಾನ್ ಪಾಸ್ ಥ್ರೂ. ಹಾಗಾಗಿ ಇಲೆಕ್ಟ್ರಾನ್ಸ್ಗಳು ಪಾಸ್ ಆಗುತ್ತೆ, ಈ ಜಿಂಕ್ ಸಲ್ಫೈಡ್ ಕೋಟಿಂಗ್ ಮೇಲೆ ಹೋಗಿ ರಪ್ ಅಂತ ಹೇಳಿ ಬೀಳುತ್ತೆ, ಆ ಜಿಂಕ್ ಸಲ್ಫೈಡ್ ಕೋಟಿಂಗ್ ಪ್ಲಾ ಅಂತ ಹೇಳಿ ಉಳಿಯುತ್ತೆ. ಸೊ ಎಂಥ ಬ್ಯೂಟಿಫುಲ್ ಎಕ್ಸ್ಪೆರಿಮೆಂಟ್, ಗೊತ್ತಾಯ್ತು ನಮ್ಮ ಥಾಮ್ಸನಿಗೆ ಎಸ್ ಅಲ್ಲಿ ಇಲೆಕ್ಟ್ರಾನ್ಸ್ ಇದೆ ಅಂತ ಹೇಳಿ. ಸೊ ದಿಸ್ ಇಸ್ ಹೌ ಥಾಮ್ಸನ್ ಐಡೆಂಟಿಫೈಡ್ ಆರ್ ಅಬ್ಸರ್ವ್ಡ್ ಇಲೆಕ್ಟ್ರಾನ್ಸ್. ಇದನ್ನು ಆಕ್ಚುಲಿ ವಿಲಿಯಂ ಕ್ರೂಕ್ ಅಂತ ಹೇಳುವ ಸೈಂಟಿಸ್ಟ್ ಅವರ ಒಂದು ಕಾನ್ಸೆಪ್ಟ್ ಮೇಲೆ ಎಕ್ಸ್ಪೆರಿಮೆಂಟ್ಸ್ನ ಮಾಡ್ತಾರೆ. ಬಟ್ ಅಂಡರ್ ಸರ್ಟನ್ ಮಾಡಿಫಿಕೇಶನ್ಸ್, ಅಂಡರ್ ಸರ್ಟನ್ ಹೈಯರ್ ಲೆವೆಲ್ ಆಫ್ ಥಾಟ್ಸ್, ಥಾಮ್ಸನ್ ವಿಲ್ ಕಮ್ ಟು ಅ ಕನ್ಕ್ಲೂಷನ್ ದಟ್ yes, Crook, you were correct. Your experiment was a great evidence for the electron ಅಂತ ಹೇಳಿ ಕ್ರೂಕಿಗೆ ಹೇಳ್ತಾರೆ. ಸೊ ಈ ಒಂದು ಟ್ಯೂಬ್ ಏನಿದೆ, ಈ ಗ್ಲಾಸ್ ಸಿಲಿಂಡರ್ ಟ್ಯೂಬ್, ನೀವು ಹೈಯರ್ ಕ್ಲಾಸಸ್ನಲ್ಲಿ ಕಲಿತೀರಾ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕ್ರೂಕ್ಸ್ ಟ್ಯೂಬ್. ಕ್ರೂಕ್ಸ್ ಟ್ಯೂಬ್ ಅಥವಾ ಕ್ರೂಕ್ಸ್ ಡಿಸ್ಚಾರ್ಜ್ ಟ್ಯೂಬ್ ಅಂತ ಹೇಳಿ ಕೂಡ ಈ ಒಂದು ಸೆಟಪ್ ಅನ್ನ ಕರೀತಾರೆ. ವಿಲಿಯಂ ಕ್ರೂಕ್ ಇಸ್ ದ ಸೈಂಟಿಸ್ಟ್ ಹೂ ಆಕ್ಚುಲಿ ಇನಿಷಿಯೇಟೆಡ್ ಇಟ್. ದೇರ್ ಆರ್ ಲಾಟ್ ಆಫ್ ಸೈಂಟಿಸ್ಟ್ ಹೂ ಇನಿಷಿಯೇಟೆಡ್. ಸೊ ನೀವು ಇವಾಗ ಹೇಳಿ ನನಗೆ, ಕ್ಯಾಥೋಡ್ ರೇ ಒಳಗಡೆ ಏನಿರುತ್ತೆ? ಕ್ಯಾಥೋಡ್ ರೇ ಒಳಗಡೆ ಇಲೆಕ್ಟ್ರಾನ್ಸ್ ಇರುತ್ತೆ. ಎಲ್ಲಿಂದ ಇಲೆಕ್ಟ್ರಾನ್ಸ್ ಬಂತು? ಮೆಟಲ್ ಪೀಸ್ ಇದೆಯಲ್ಲ, ಆ ಮೆಟಲ್ ರಾಡ್ ಇದೆಯಲ್ಲ, ಆ ಮೆಟಲ್ ರಾಡ್ನಿಂದ ಇಲೆಕ್ಟ್ರಾನ್ಸ್ಗಳು ಬರುತ್ತೆ. ಯಾಕೆ ಮೇಡಮ್ ಮೆಟಲ್ ರಾಡ್ ಇಂದ ಎಲೆಕ್ಟ್ರಾನ್ಸ್ ಬರುತ್ತೆ? ಬಿಕಾಸ್ ಮೆಟಲ್ ರಾಡ್ ಇಸ್ ಮೇಡ್ ಅಪ್ ಆಫ್ ವಾಟ್? ಆಟಮ್. ಆಟಮ್ ಒಳಗಡೆ ಏನು ಫ್ರೀಯಾಗಿ ಓಡಾಡುತ್ತೆ? ಲಾಸ್ಟ್ ಕೊನೆ ಶೆಲ್ನಲ್ಲಿ, ಐ ವಿಲ್ ಟಾಕ್ ಅಬೌಟ್ ಶೆಲ್ ಇನ್ ದ ಲಾಸ್ಟ್. ಸೊ ಇಲೆಕ್ಟ್ರಾನ್ಸ್ಗಳು ಮೇಡಮ್, ಸೊ ಆಟಮ್ಸ್, ಆ ಮೆಟಾಲಿಕ್ ಪೀಸ್ ಒಳಗಡೆ ಇರುವ ಆಟಮ್ ಇಂದ ಎಲೆಕ್ಟ್ರಾನ್ಸ್ ಹೊರಗಡೆ ಬರ್ತೈತಿ. ಹೇಗೆ? ಯಾಕೆ? ಬಿಕಾಸ್ ದೇರ್ ಇಸ್ ಸಮಥಿಂಗ್ ಹೂ ಇಸ್ ಅಟ್ರಾಕ್ಟಿಂಗ್ ದೆಮ್, ದ ಪಾಸಿಟಿವ್ ಚಾರ್ಜ್. ಕರೆಕ್ಟ್? ಈಗ ಮೇಡಮ್ ಅದಷ್ಟೇನಾ? ಬೇರೆ ಎಲ್ಲೂ ಕೂಡ ಎಲೆಕ್ಟ್ರಾನ್ಸ್ಗಳು ಹೊರಗಡೆ ಬರಲ್ವಾ? ಎಸ್, ಬರುತ್ತೆ. ಎಲ್ಲಿ? ಈ ಒಂದು ಸಿಲಿಂಡರ್ ಒಳಗಡೆ ವಾಟ್ ಡಿಡ್ ವಿ ಫಿಲ್? ವಿ ಫಿಲ್ಡ್ ಗ್ಯಾಸ್, ಇನರ್ಟ್ ಗ್ಯಾಸ್. ಅವುಗಳೇನು ಸುಮ್ಮನೆ ಇರ್ತಾವ? ಆ ಗೇಷಿಯಸ್ ಅಂತ ಹೇಳಿದ್ರೆ, ಗೇಷಿಯಸ್ ಸ್ಟೇಟ್ ಅಂತ ಹೇಳಿದ್ರೆ ಅವುಗಳಲ್ಲಿ ಆಟಮ್ಸ್ ಇದೆ, ಮಾಲಿಕ್ಯೂಲ್ಸ್ ಇದೆ. ಆ ಆಟಮ್ಸ್ ಒಳಗಡೆಯಿಂದನೂ ಎಲೆಕ್ಟ್ರಾನ್ಸ್ ಜಿಗಿದುಕೊಂಡು ಜಿಂಗಲೆಲ್ಲ ಮಾಡ್ಕೊಂಡು ಬರುತ್ತೆ ಈಚೆಗೆ. ರೈಟ್? ಸೊ ಈ ತರ ಇಲೆಕ್ಟ್ರಾನ್ಸ್ಗಳದ್ದು ರೇ ಅನ್ನ ಐಡೆಂಟಿಫೈ ಮಾಡ್ತಾರೆ. ಅಂಡ್ ವಿ ಸೇ ದಿಸ್ ಆಸ್ ಕ್ಯಾಥೋಡ್ ರೇ. Okay, so let's understand more about cathode ray. So ಇದೇ ಎಕ್ಸ್ಪೆರಿಮೆಂಟ್ ಸೆಟಪ್ ಅನ್ನ ನಾನು ನಿಮಗೆ ಒಂದು ಪಾಯಿಂಟ್ ವೈಸ್ ಬುಲೆಟಿನ್ ಪಾಯಿಂಟ್ ನಲ್ಲಿ ನಾನು ಹೇಳಿರ್ತೀನಿ. ಸೊ cylindrical glass tube which is sealed at both the end has electrodes inside. Point number 1 ನಾನು ಮೆನ್ಷನ್ ಮಾಡಿದ್ದೀನಿ. Electrode connected to the negative terminal of the battery is called as cathode. Electrode connected to cathode which attracts positive ion. ಟರ್ಮಿನಲ್ ಯಾವ ಟರ್ಮಿನಲ್ ಕನೆಕ್ಟ್ ಮಾಡ್ತೀರಾ? ನೆಗೆಟಿವ್. ಬಟ್ ಅದೇನು ಅಟ್ರಾಕ್ಟ್ ಮಾಡುತ್ತೆ? attracts positive ion. Positive terminal of the battery connect ಮಾಡ್ತೀರಾ, you call it as anode because it attracts negative ions. ಆಯ್ತಾ? Next, the tube is connected to a vacuum pump to reduce the pressure, to adjust the pressure to minimal level. Now, Thomson, once the setup is ready, Thomson starts flowing. I mean, Thomson starts passing the electricity at two conditions. This condition is very, very important. One at low pressure, ಇನ್ನೊಂದು at very high voltage. So important ಇದು. ಲೋ ಪ್ರೆಷರ್ ಅಂಡ್ ಹೈ ವೋಲ್ಟೇಜ್. ಲೋ ಪ್ರೆಷರ್ ಮತ್ತೆ ಹೈ ವೋಲ್ಟೇಜ್ ನಲ್ಲಿ ಥಾಮ್ಸನ್ ಏನ್ ಮಾಡ್ತಾರೆ, ಎಲ್ಲಾ ಎಕ್ಸ್ಪೆರಿಮೆಂಟ್ ಇದು ಕಂಡೀಷನ್ಸ್ ನ ಸೆಟಪ್ ಮಾಡಿ ಅಬ್ಸರ್ವೇಷನ್ ಮಾಡ್ತಾರೆ. ಅಂಡ್ ಹೀಲ್ ಕಮ್ ಟು ಅ ಕನ್ಕ್ಲೂಷನ್ ಬೈ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇ. ಅವ್ರು ಹೇಳ್ತಾರೆ ಕ್ಯಾಥೋಡ್ ರೇಸ್ ಅಂತ ಹೇಳಿದ್ರೆ ಒಂದು ಸ್ಟ್ರೀಮ್ ಆಫ್ ಮೈನ್ಯೂಟ್ ಪಾರ್ಟಿಕಲ್ ವಿಚ್ ಇಸ್ ಎಮರ್ಜಿಂಗ್ ಫ್ರಮ್ ಕ್ಯಾಥೋಡ್ ಅಂಡ್ ಕನ್ಸಿಸ್ಟ್ ಆಫ್ ನೆಗೆಟಿವ್ಲಿ ಚಾರ್ಜ್ ಇಲೆಕ್ಟ್ರಾನ್ಸ್ ಅಂತ ಹೇಳಿ. ಸೊ ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ಇಂದ ಗೊತ್ತಾಗುತ್ತೆ
It comes from cathode, it has negatively charged electrons, and it is a, it travels through a straight line. ಅದು ಯಾವಾಗ ಹಿಟ್ ಆಗುತ್ತೆ ಅದು ಓಡ್ಕೊಂಡು ಬರುವಂಥದ್ದಲ್ವಾ, ತುಂಬ ಸ್ಪೀಡಾಗಿ ಬರುತ್ತೆ, ಅದು ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಅಲ್ಲಿ ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಒಂದು ಜಿಂಕ್ ಸಲ್ಫೈಡ್ ಕೋಟಿಂಗ್ ಏನಿದೆ ಅಲ್ಲಿ ಗ್ಲೋ ಬರುತ್ತಲ್ವಾ, ಅಲ್ಲಿ ಸ್ವಲ್ಪ ಹೀಟನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅವರು. ಮತ್ತು ಆ ಗ್ಲೋ ಆಗೋದನ್ನು ಫ್ಲೋರಸೆನ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಸೊ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಈ cathode ray which has minute particles can actually pass through very thin foil of metal. ಒಂದು ಮೆಟಲ್ ಇದು ಥಿನ್ ಫಾಯಿಲ್ ಥ್ರೂ ಪಾಸ್ ಆಗುತ್ತೆ. ಪಾಸ್ ಆಗಲ್ಲ ಅಂತ ಹೇಳೋದಕ್ಕೆ ಅಥವಾ ಇನ್ನೂ ಕೂಡ ಜಾಸ್ತಿ ಆ ಒಂದು ಗ್ಲೋವನ್ನು ಐಡೆಂಟಿಫೈ ಮಾಡೋದಕ್ಕೆ ಅವರು ಆ್ಯನೋಡನ್ನು ಪರ್ಫೊರೇಟೆಡ್ ಆ್ಯನೋಡ್ ಅಂದರೆ ಸ್ವಲ್ಪ ಸಣ್ಣ ಸಣ್ಣ ಹೋಲ್ ಇರುವಂತಂತ, I should use some dark color so that you can observe here. Perforated anode ಅನ್ನ ಯೂಸ್ ಮಾಡ್ತಾರೆ, so that through that anode electrons can pass through ಅಂತ ಹೇಳಿ. So easy, this cathode ray properties are any two properties you can remember, that is how in the examination they can ask the question. But ಈ ಒಂದು ಪಾಯಿಂಟ್ ಬಂದಾಗ stream of minute particles were given out of the cathode ray which are called as cathode rays. ಇದೇನಿದೆ cathode ray ಒಳಗಡೆ ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ ಇರುತ್ತೆ. ದಿಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಎರಡು ಪಾಯಿಂಟ್ ಏನಿದೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಚಾರ್ಜ್ ಆನ್ ಎಲೆಕ್ಟ್ರಾನ್ ಏನು ಇವಾಗ -1, ಯೂಶಲಿ ನಾವು -1 ಅಂತಾನೆ ಬರೆಯೋದು. ಈಗ ನಾನು ಆಕ್ಸಿಜನ್ನಿಗೆ ಇಲ್ಲಿ -2 ಅಂತ ಹೇಳಿ ಬರೀತೀನಿ ಅಂದರೆ ಅರ್ಥ ಏನು, ಇಲ್ಲಿ 2 ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇದೆ, 2 ಇಲೆಕ್ಟ್ರಾನ್ಸ್ ಇದೆ. ಹಾಗಾದರೆ ಇಲೆಕ್ಟ್ರಾನ್ಸ್ಗಳದ್ದು ಚಾರ್ಜು 2 ಆಗುತ್ತೆ. ಒಂದು ಎಲೆಕ್ಟ್ರಾನಿಗೆ ಚಾರ್ಜ್ ಇಸ್ 1, ದಿ ಅದರ್ ಒನ್ ಇಸ್ 1, ಬಟ್ ಎಲೆಕ್ಟ್ರಾನ್ ಇಸ್ ನೆಗೆಟಿವ್ಲಿ ಚಾರ್ಜ್. ಹಾಗಾಗಿ -1 is equal to -2 ಆಯ್ತಾ, ಆಲ್ ಸೆಟ್. ಬಟ್ ಇದು ಯಾಕೆ ಮೇಡಮ್ ಇಂಥ ನಂಬರ್ನೆಲ್ಲ ಬರೆದಿದ್ದೀರಾ ಇಲ್ಲಿ ಅಂತ ಹೇಳಿ ಕೇಳ್ಬೋದು ನೀವು. ಸೊ ಇಟ್ ಈಸ್ ದಿ ಅಬ್ಸಲ್ಯೂಟ್ ಚಾರ್ಜ್ ಪ್ರೆಸೆಂಟ್ ಆನ್ ಎಲೆಕ್ಟ್ರಾನ್. ನಾವು ಅದನ್ನು ಯೂನಿಟ್ ಆಗಿ ಅಂದರೆ ರಿಲೇಟಿವ್ ಚಾರ್ಜ್ ಅಂತ ಹೇಳಿ -1 ತಗೊಳ್ತೀವಿ. ಸೊ ಅಬ್ಸಲ್ಯೂಟ್ ಚಾರ್ಜ್ ಬಂದ್ಬಿಟ್ಟು -1.6 × 10⁻⁹ ಕೂಲಮ್. ಮಾಸ್ ಆಫ್ ಎಲೆಕ್ಟ್ರಾನ್ ಇಟ್ ಇಸ್ ಈಕ್ವಲ್ ಟು 9.1 × 10⁻31 kg. ನೀವು ಒಂದು ಎಲೆಕ್ಟ್ರಾನ್ ಎಷ್ಟು ಸಣ್ಣದು ಅಂತ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. 1840 1840 ಹೈಡ್ರೋಜನ್ ಆಟಮ್ಸ್ಗಳನ್ನ ಒಂದು ಕೈಲಿ ಇಟ್ಕೊಳ್ಳಿ. ಎಷ್ಟು? 1840 ಹೈಡ್ರೋಜನ್ ಆಟಮ್ಸ್. ಹೈಡ್ರೋಜನ್ ಆಟಮ್ಸಲ್ಲಿ ಎಲೆಕ್ಟ್ರಾನ್ಸ್ ಆಚೆ ತೆಗೆದಾಕ್ಬೇಕು, ನೀವು ಎಲೆಕ್ಟ್ರಾನ್ಸ್ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಒಂದು ಹೈಡ್ರೋಜನ್ ಆಟಮ್ ಒಳಗಡೆ ಎಲೆಕ್ಟ್ರಾನ್ನ ಕಿತ್ತು ಬಿಸಾಕಿ ಪಕ್ಕಕ್ಕಿಟ್ಟು ಆ ಹೈಡ್ರೋಜನ್ ಆಟಮ್ಸನ್ನು ನೀವು ಕೈಯಲ್ಲಿ ಇಟ್ಕೊಳ್ತೀರಾ. ಓಕೆ, ಸೊ ಯು ಆರ್ ರಿಮೂವಿಂಗ್ ದ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ಸೈಡ್ ದಿ ಹೈಡ್ರೋಜನ್ ಆಟಮ್ ಆ್ಯಂಡ್ ಯು ಕೀಪಿಂಗ್ ಅಸೈಡ್ ಆ್ಯಂಡ್ ಯು ಕೀಪ್ all the 1840 hydrogen positive proton in terms of positive charge ನಾವು ಪ್ರೋಟಾನ್ ಅಂತ ಹೇಳಿ ಕರಿಬೋದು. ಅಷ್ಟು ಪ್ರೋಟಾನ್ಸನ್ನು ಒಂದು ಕೈಯಲ್ಲಿ ಇಟ್ಕೊಳ್ಳಿ. ಅದರಲ್ಲಿ ಎಷ್ಟು ತೂಕ ಬರುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಹಾಗೆ ಮನಸ್ಸಲ್ಲಿ ಇಮ್ಯಾಜಿನ್ ಮಾಡಿ. ಒಂದಷ್ಟೇ ಆ ಔಟ್ ಆಫ್ ಚಾಕ್ಲೇಟಿಗೆ ಕಂಪೇರ್ ಮಾಡ್ತೀನಿ. ನೀವು ಇವಾಗ ಒಂದು ಕಚ್ಚಾ ಮ್ಯಾಂಗೋ ಚಾಕ್ಲೇಟ್ ಆಗಿರ್ಬೋದು, ಅಥವಾ ಯಾವುದೇ ನಿಮ್ಮದು ಫೇವ್ರೇಟ್ ಯಾವುದು ಕಾಫಿ ಬೈಟ್ ಚಾಕ್ಲೇಟ್ ಆಗಿರ್ಬೋದು, 50 ಪೈಸಾ ಚಾಕ್ಲೇಟ್, 1840 ಚಾಕ್ಲೇಟ್ಸನ್ನು ಕೈಲಿಟ್ಕೊಳ್ತೀರ. ಒಂದು ಚಾಕ್ಲೇಟನ್ನು ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇಟ್ಕೊಳ್ತೀರ ಆ್ಯಂಡ್ ಯು ಸಿ ದ ಡಿಫ್ರೆನ್ಸ್ ಹೌ ಲೈಟ್ ಎಲೆಕ್ಟ್ರಾನ್ ಇಸ್. ಓಕೆ, ಸೊ ಪ್ರೋಟಾನ್ಸ್ ಬಗ್ಗೆ ಹೇಳಬೇಕಾದ್ರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಪ್ರೋಟಾನ್ಸ್ದು ವೆಯ್ಟನ್ನು ಹೈಡ್ರೋಜನ್ ಆಟಮ್ದು ವೆಯ್ಟಿಗೆ ಕಂಪೇರ್ ಮಾಡಲಾಗುತ್ತೆ. ಸೊ ಇಲ್ಲಿ ನಾನು ಬರಿತಿದ್ದೀನಿ, ಔಟ್ ಆಫ್ 1840 ಒಂದರ ಭಾಗದಷ್ಟು ಏನು ಮಾಸ್ ಬರುತ್ತೋ ದ್ಯಾಟ್ ಮಾಸ್ ಇಸ್ ಈಕ್ವಲ್ ಟು ದ ರಿಲೇಟಿವ್ ಮಾಸ್ ಆಫ್ ಎಲೆಕ್ಟ್ರಾನ್. ಅದು ರಿಲೇಟ್ ಮಾಡಬೇಕಾದ್ರೆ ತಗೊಳ್ಳುವಂತಹ ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಆಗಿರುತ್ತೆ. ಸೊ ಕಂಪೇರ್ ಟು, ರಿಲೇಟೆಡ್ ಟು ಅಂತ ಹೇಳಿದಾಗ ಆ್ಯಕ್ಚುಲಿ ಒಂದು ಎಲೆಕ್ಟ್ರಾನ್ ವೆಯ್ಟು ಬಂದು ಎಷ್ಟು. ಇದನ್ನು ಯೂನಿಫೈಡ್ ಮಾಸಸ್ನಲ್ಲಿ ನಾವು ಹೇಗೆ ತಗೊಳ್ಬೋದು? ಯೂನಿಫೈಡ್ ಮಾಸ್ ಅಂತ ಹೇಳಿದಾಗ ವಿ ಶುಡ್ ಗೋ ವಿತ್ ದ ಸ್ಟ್ಯಾಂಡರ್ಡ್ ಯಾವುದು? ಕಾರ್ಬನ್ದು ಸ್ಟ್ಯಾಂಡರ್ಡ್ ತೊಗೊಂಡಿದ್ದೀವಲ್ವಾ. ಕಾರ್ಬನ್ನಲ್ಲಿರುವಂತಹ 6 ಪ್ರೋಟಾನ್ 6 ನ್ಯೂಟ್ರಾನ್ಸ್ನ ಟುಗೆದರ್ 12 ಪಾರ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿರುವಂತಹ ಔಟ್ ಆಫ್ 12 ಒಂದು ಪಾರ್ಟ್ ಇದು ವೇಟ್ ಏನಿದೆಯೋ ಅದನ್ನೇ ಯೂನಿಫೈಡ್ ಮಾಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ 12 ಚಾಕ್ಲೇಟ್ಸ್ ಯು ಇಮ್ಯಾಜಿನ್ ಆ್ಯಂಡ್ ಯು ಇಮ್ಯಾಜಿನ್ ದಟ್ ದೋಸ್ ಆರ್ ದ ಕಾರ್ಬನ್ ಚಾಕ್ಲೇಟ್ಸ್. ಆ ಕಾರ್ಬನ್ ಚಾಕ್ಲೇಟ್ಸ್ನಲ್ಲಿ ಒಂದು ಪೀಸನ್ನು ಒಂದು ಕೈಲಿ ಇಟ್ಕೊಳ್ತೀರಾ. ಯು ಕಾಲ್ ದಟ್ ಒನ್ ಪೀಸ್ ಆಸ್ ವಾಟ್? ಒನ್ ಯೂನಿಫೈಡ್ ಮಾಸ್. ಸೊ ಆಕ್ಸಿಜನ್ 16 ಯೂನಿಫೈಡ್ ಮಾಸ್ ಅಂದರೆ ಆ ಒಂದು ಪೀಸ್ಗೆ ಕಂಪೇರ್ ಮಾಡಿದ್ರೆ ಆಕ್ಸಿಜನ್ 16 ಟೈಮ್ಸ್ ಹೆವಿಯರ್. ಸೊ 16 ಯೂನಿಫೈಡ್ ಮಾಸ್ ಅಂತ ಹೇಳ್ತೀರಾ. ಈಗ ಪಾಯಿಂಟ್ ಬರುತ್ತೆ, ಇಲೆಕ್ಟ್ರಾನ್ ಇದು ಯೂನಿಫೈಡ್ ಮಾಸ್ ವ್ಯಾಲ್ಯೂ ನೋಡಿ ಇಲ್ಲಿ 0.0005 ಮಕ್ಕಳಿಗೆ ಎಷ್ಟು ಸಣ್ಣ ವೇಟ್ ಅದು. 1 ಗ್ರಾಮ್, ಜಸ್ಟ್ ಇಮ್ಯಾಜಿನ್ 1 grain ಆಫ್ ಅಕ್ಕಿ ಆರ್ 1 grain ಆಫ್ ರೈಸ್ ಯು ಆರ್ ಜಸ್ಟ್ ಹೋಲ್ಡಿಂಗ್, 1 hair ಯು ಆರ್ ಹೋಲ್ಡಿಂಗ್ ಆ್ಯಂಡ್ ಯು ಫೀಲಿಂಗ್ ದ ವೇಟ್. ಕ್ಯಾನ್ ಯು? ನೋ. So just imagine what weight you would get it for it.
what weight you would get for it. So similarly, ಇಲ್ಲಿ for unified mass of hydrogen ಬಂದಾಗ 0.000548 ಎಷ್ಟೊಂದು ಸಣ್ಣ weight, ಎಷ್ಟೊಂದು ಲೈಟ್ ವೇಟ್ ಪಾರ್ಟಿಕಲ್ಸ್ ಅಲ್ವಾ? ಸೊ ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ಒಂದು ಪೀಸ್ ಆಫ್ ಕಾರ್ಬನ್, ಆ ಒಂದು ಯೂನಿಫೈಡ್ ಮಾಸಿಗೆ ಕಂಪೇರ್ ಮಾಡಿದ್ರೆ ಇಟ್ಸ್ ವೆರಿ ಲೈಟ್ ವೇಟ್. ದಿಸ್ ಇಸ್ ಹೆವಿಯರ್. ಆ ಒಂದು ಯೂನಿಫೈಡ್ ಮಾಸ್ ಇಸ್ ಹೆವಿಯರ್ ಕಂಪೇರ್ ಟು 0.0005 ಟೈಮ್ಸ್ ಆಫ್ ದಟ್ ಎಲೆಕ್ಟ್ರಾನ್ ಪಾರ್ಟಿಕಲ್. ಸೊ ಯೂನಿಫೈಡ್ ಮಾಸಲ್ಲಿ ಮೆಷರ್ ಮಾಡಿದಾಗ ಈ ಥರ ಬರುತ್ತೆ. ಕ್ಯಾಲ್ಕುಲೇಷನ್ಸ್ ಡಿಫ್ರೆಂಟ್ ಇದೆ. ಬಟ್ ವೇಟ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳಿ ಕೇಳಿದಾಗ ನಿಮ್ಮ ಕ್ಯಾಲ್ಕುಲೇಷನ್ಸ್ಗೆ 9.10 10⁻31 kg ಅಥವಾ 28 ಗ್ರಾಮ್ಸ್ ಅಂತ ಹೇಳಿ ಕೂಡ ನೀವು ಬರೀಬಹುದು. ಸೊ ಕ್ಲಿಯರ್ ಆಯ್ತಾ ಡೀಟೇಲ್ಸ್ ಆನ್ ಎಲೆಕ್ಟ್ರಾನ್? ನಾವು ಎಲ್ಲಿದ್ದೀವಿ? ಇಲೆಕ್ಟ್ರಾನ್ಸ್ನಲ್ಲಿದ್ದೀವಿ ಮೇಡಮ್. ಸೊ ರಿಲೇಟಿವ್, ಈಗ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಏನು ಅಂತ ಹೇಳಿ ಕೇಳಿದ್ರೆ ಏನು ಬರೀತೀರಾ? -1. ಆಯ್ತಾ? ಇದು ಏನಕ್ಕೆ ಬೇಕು ಮೇಡಮ್ ಅಂತ ಹೇಳಿ ಕೇಳಿದ್ರೆ ನಿಮ್ಮ ಫಿಸಿಕ್ಸ್ ಪ್ರಾಬ್ಲಮ್ಸ್ ಇದಕ್ಕೆ ಹೆಲ್ಪ್ ಆಗ್ಬೋದು. ಬಟ್ ಇನ್ ಕೆಮಿಸ್ಟ್ರಿ ಫಾರ್ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಯು ಕನ್ಸಿಡರ್ -1 only until you solve certain questions in structure of atom of your 11th standard. All set. ಫೀಚರ್ಸ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳಿದ್ರೆ ಡಿಫೈನ್ ಮಾಡಿ ಅಂತ ಹೇಳಿ ಕೇಳಿದ್ರೆ ಏನು ಹೇಳ್ತೀರಾ? ಮೇಡಮ್ ಎಲೆಕ್ಟ್ರಾನ್ ಅಂತ ಹೇಳುವ ಎಲಿಫೆಂಟ್ ಅಂತ ಎಲೆಕ್ಟ್ರಾನ್ ಅಂತ ಹೇಳುವಂಥದ್ದು ಇಸ್ ವೆರಿ ಕಾಮನ್ ಎವ್ರಿವೇರ್. ಸೊ ಐ ಕ್ಯಾನ್ ಫಸ್ಟ್ ಟೆಲ್ ದಟ್ ಎಲೆಕ್ಟ್ರಾನ್ ಇಸ್ ದ ಯೂನಿವರ್ಸಲ್ ಫಂಡಮೆಂಟಲ್ ಪಾರ್ಟಿಕಲ್. ಡಸಂಟ್ ಮ್ಯಾಟರ್ even if it is space or even if it is in USA or wherever it is. USA, ಇಂಡಿಯಾದಲ್ಲಿ ಜಮ್ಮು ಕಾಶ್ಮೀರ ಆಗಿರ್ಬೋದು, ಇಂಡಿಯಾದ ಕನ್ಯಾಕುಮಾರಿ ಆಗಿರ್ಬೋದು, ಪಕ್ಕದ ಶ್ರೀಲಂಕಾ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಎಲೆಕ್ಟ್ರಾನ್ ಇಸ್ ಸೇಮ್. Electron is the same, right? So it is a universal fundamental particle which has a unit negative charge of -1 and do have the weight of 9.1 into 10⁻31 kg. ಇಲ್ಲಿ 1.6 ಎಲ್ಲ ಬರೆಯೋದಕ್ಕಿಂತನೂ you can write it as unit negative charge. -1 ಇದೆ, ಚಾರ್ಜ್ ಬಂದು -1 ಇದೆ, ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಆಗಿರೋದು, ಇದನ್ನ ಎಲೆಕ್ಟ್ರಾನ್ಸ್ ಅಂತ ಹೇಳಿ ಕರಿತೀರಾ. ಅರ್ಥಾತ್ ಡಿಫೈನ್ ಮಾಡಕ್ ಗೊತ್ತಿರಬೇಕು. ಈ ಎಲೆಕ್ಟ್ರಾನ್ ಅಂತ ಹೇಳಿ ಯಾರಪ್ಪ ಹೆಸರಿಟ್ಟಿದ್ದು? ಇಲ್ಲೊಬ್ಬ ಒಂದು ಹೊಸ ಪರ್ಸನ್ ಎಂಟ್ರಿ ಆಗುತ್ತೆ, G.J. Stoney. ಸೊ G.J. Stoney suggested the name of electron. ಸೊ ಇಲೆಕ್ಟ್ರಾನ್ ಅಂತ ಹೇಳೋ ಮೀನಿಂಗ್ ಏನು? ಇಟ್ ಇಸ್ ಅ ಪಾರ್ಟಿಕಲ್ ಆರ್ ಆಟಮ್ ಆಫ್ electricity. So it's nothing but particles or atoms of electricity. So this is about the features of electron. Hope you enjoyed this discovery of electron story. Yes, did you? Good. So awesome. ಈಗ ಬರೋಣ the next eminent personality called as Goldstein. Hey Goldstein, welcome to our class. So all students are saying hi to you. So Goldstein is an eminent person who discovered or who showed the existence of proton even before electron anta heli documents alli heltare anta heltare. So I don't know how far it is true, but let's not go back to yaudu first ಗೆ ಬಂತು yaudu next ಗೆ ಬಂತು ಅಂತ ಹೇಳಿ. Let's go back to how did they discover anta heluva story ge. So Goldstein is a person who showed the existence of proton for the first time. And hege adu sadhya aitu? ಲೈಕ್ ಆ ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ನಾನೇನು ಹೇಳ್ಕೊಟ್ಟೆ, ಅದರಲ್ಲಿ ಗೋಲ್ಡ್ಸ್ಟೈನ್ ಕೂಡ ಹೈ ವೋಲ್ಟೇಜ್ ಅಂಡ್ ಲೋ ಪ್ರೆಷರ್ನಲ್ಲಿ ಒಂದು ಏನು ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡಬೇಕಾದ್ರೆ ಹಿ ಅಬ್ಸರ್ವ್ಸ್ ಫ್ರಮ್ ಆ್ಯನೋಡ್ ಡೈರೆಕ್ಷನ್ ಇಂದ ಒಂದು ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್ ಹೋಗುವಂಥದ್ದು ಟುವರ್ಡ್ಸ್ ಕ್ಯಾಥೋಡ್. ಎಲ್ಲಿಂದ? ಆ್ಯನೋಡ್ ಡೈರೆಕ್ಷನ್ ಇಂದ ಕ್ಯಾಥೋಡ್ ಡೈರೆಕ್ಷನ್ಗೆ ಒಂದು ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್ ಹೋಗುವಂಥದ್ದನ್ನ ಗೋಲ್ಡ್ಸ್ಟೈನ್ ಏನು ಮಾಡ್ತಾರೆ? ಅಬ್ಸರ್ವ್ ಮಾಡ್ತಾರೆ. 1 second, ಲೆಟ್ ಮೀಸ್. ಇಲ್ಲಿ ನೋಡಿ. ಸೊ ಆ್ಯನೋಡ್ ಡೈರೆಕ್ಷನ್ ಇಂದ ಈ ಡೈರೆಕ್ಷನ್ ಇಂದ ಕ್ಯಾಥೋಡ್ ಡೈರೆಕ್ಷನ್ ಕಡೆಗೆ. ಲೆಟ್ ಮೀ ಮೇಕ್ ದ ಪೆನ್ ಸ್ಟ್ರಾಂಗ್. ಕ್ಯಾರಿಂಗ್ ವಾಟ್ ಟೈಪ್ ಆಫ್ ಚಾರ್ಜ್? ಪಾಸಿಟಿವ್ ಅಯಾನ್ಸ್. ಪಾಸಿಟಿವ್ ಅಯಾನ್ಸ್ ಇರುವಂತಹ ಚಾರ್ಜ್ಡ್ ರೇಸ್ಗಳು ಎಲ್ಲಿಂದ ಹೋಗುತ್ತೆ? ಆ್ಯನೋಡ್ ಇಂದ ಕ್ಯಾಥೋಡ್ ಕಡೆಗೆ ಪಾಸ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಈ ಒಂದು ರೇ ಆಫ್ ಚಾರ್ಜ್ ಅನ್ನ ಆ್ಯನೋಡ್ ರೇಸ್ ಅಂತ ಹೇಳಿ ಕರಿತೀವಿ. ಯಾವಾಗದು ಇಟ್ ಇಸ್ ಸ್ಟ್ರೀಮಿಂಗ್ ಫ್ರಮ್ ಆ್ಯನೋಡ್, ಆ ಆ್ಯನೋಡ್ ಇಂದ ಸ್ಟ್ರೀಮ್ ಆಗುತ್ತೋ, ಸೊ ಯು ಕಾಲ್ ದಿಸ್ ಆಸ್ ಆ್ಯನೋಡ್ ರೇಸ್ ಆರ್ ಖೇನಲ್ ರೇಸ್. ಖೇನಲ್ ರೇ ಅಥವಾ ಆ್ಯನೋಡ್ ರೇ ಅಂತ ಹೇಳಿ ನಾವು ಅದನ್ನು ಕರಿತೀವಿ. ಸೊ
ಸೊ ಕ್ಲಿಯರ್. ಇಲ್ಲೂ ಕೂಡ ಆನೋಡ್ ರೇಗಳು ತುಂಬಾ ಪಾಸಿಟಿವ್ ಡೈರೆಕ್ಷನ್ ಅಲ್ಲ, ಸ್ಟ್ರೇಟ್ ಲೈನ್ ಅಲ್ಲಿ ಹೋಗುತ್ತೆ ಟುವರ್ಡ್ಸ್ ಕ್ಯಾಥೋಡ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಡಿಫ್ಲೆಕ್ಟ್ ಆಗುತ್ತೆ. ದೇರ್ ಆರ್ ಲಾಟ್ ಆಫ್ ಪ್ರಾಪರ್ಟೀಸ್ ರಿಗಾರ್ಡಿಂಗ್ ಆನೋಡ್. ಸೊ ನಿಮಗೆ ಎರಡು ಪ್ರಾಪರ್ಟೀಸ್ ಬರೀಬಹುದು. ಆನೋಡ್ ರೇ ಕನ್ಸಿಸ್ಟ್ ಆಫ್ ಪಾಸಿಟಿವ್ ಅಯಾನ್ ಕಾಲ್ಡ್ ಅಸ್ ಪ್ರೋಟಾನ್. ಆನೋಡ್ ರೇಸ್ಗಳು ಆನೋಡ್ ಇಂದ ಕ್ಯಾಥೋಡ್ ಕಡೆಗೆ ಇನ್ ಸ್ಟ್ರೇಟ್ ಲೈನ್ ಟ್ರಾವೆಲ್ ಆಗ್ತಾ ಹೋಗುತ್ತೆ ಅಂತ ಹೇಳುವಂತಹ ಪಾಯಿಂಟ್ಸ್ ಅನ್ನ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಅಂಡ್ ಹೈಯರ್ ಕ್ಲಾಸಸ್ ನಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆನೋಡ್ ರೇಸ್ ನ ನೀವು ಸ್ಪೆಸಿಫಿಕ್ ಆಗಿ ಕಲಿತೀರಾ. ಓಕೆ, ಸೊ ಅ ಸ್ಟ್ರೀಮ್ ಆಫ್ ಹೆವಿ ಪಾರ್ಟಿಕಲ್ಸ್, ಇದು ಲೈಟ್ ವೇಟ್ ಅಲ್ಲ, ಬಿಕಾಸ್ ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸ್ಗಳು ಎಲ್ಲಿರುತ್ತೆ ಮೇಡಮ್ ಒಳಗಡೆ? ಆ ಸಿಲಿಂಡ್ರಿಕಲ್ ಗ್ಲಾಸ್ ಟ್ಯೂಬ್ ನಲ್ಲಿ ಪಾಸಿಟಿವ್ ಚಾರ್ಜ್ ಅಯಾನ್ಸ್ಗಳು ಎಲ್ಲಿರುತ್ತೆ? ಒಂದು ಆ ಮೆಟೀರಿಯಲ್ ಅಲ್ಲಿ, ಬಟ್ ಮೆಟೀರಿಯಲ್ ಇಂದ ಇರುವಂತಹ ಚಾರ್ಜ್ ಐಟಮ್ಸ್ಗಳು ಹೋಗಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ ಇಸ್ ಡೆಫಿನೆಟ್ಲಿ ಆ ಗೇಷಿಯಸ್ ಸ್ಟೇಟ್ ಅಲ್ಲಿ ಓಡಾಡುತ್ತಲ್ವಾ, ಆ ಗ್ಯಾಸ್ ನಲ್ಲಿ ಆಲ್ರೆಡಿ ಎಲೆಕ್ಟ್ರಾನ್ಸ್ಗಳು ಜಿಗಿದಾಚೆಗೆ ಹೋದ್ರೆ ಮಿಕ್ಕಿದೇನು? ಒಂದು ಗೇಷಿಯಸ್ ಮಾಲಿಕ್ಯೂಲ್, ಸೇ ದಾಟ್ ಒಂದು ಆಟಮ್ ನ ತಗೋತೀನಿ, ದಿಸ್ ಇಸ್ ಅನ್ ಆಟಮ್. ಏನಿದು? ಒಂದು ಗೇಷಿಯಸ್ ಆಟಮ್, ಆರ್ಗಾನ್ ಆಟಮ್ ಅಂತ ಹೇಳಿ ಅನ್ಕೊಳ್ಳಿ. ಈ ಆರ್ಗಾನ್ ಆಟಮ್ ನಲ್ಲಿ ಡಿಫರೆಂಟ್ ಈ ತರ ರೌಂಡ್ ಆಗಿರೋ ಆರ್ಬಿಟ್ ಗಳಿರುತ್ತೆ. ಅಬೌಟ್ ದಟ್ ಐ ವಿಲ್ ಟಾಕ್ ಟು ಯು ಲೇಟರ್. ಬೋರ್ಸ್ ಮಾಡೆಲ್ ಬಗ್ಗೆ ಹೇಳಬೇಕಾದ್ರೆ ಈ ಫೈನಲ್ ಒಂದು ಸರ್ಕ್ಯುಲರ್ ಪಾತ್ ನಲ್ಲಿರುವ ಎಲೆಕ್ಟ್ರಾನ್ಸ್ಗಳು ಜಿಗಿದು ಹೋಗ್ಬೇಕಾದ್ರೆ ಈ ನ್ಯೂಕ್ಲಿಯಸ್ ಒಳಗಡೆ ಇರುವಂತಹ ಒಂದು ಪಾಸಿಟಿವ್ ಚಾರ್ಜ್ ಅನ್ಬ್ಯಾಲೆನ್ಸ್ ಆದಾಗ ಆ ಎಂಟರ್ ಆಟಮ್ಗೆ ಯಾವ ಚಾರ್ಜ್ ಸಿಗುತ್ತೆ? ಪಾಸಿಟಿವ್ ಹೋಗುತ್ತೆ. ಯಾಕೆಂದ್ರೆ ಅಲ್ಲಿ ಯಾವ್ದು ಜಾಸ್ತಿ ಆಯ್ತು? ಇವಾಗ ಒಂದು ಎಲೆಕ್ಟ್ರಾನ್ ಹೋಗ್ಬಿಟ್ರೆ ಒಂದು ಪಾಸಿಟಿವ್ ಚಾರ್ಜ್ ಅನ್ಬ್ಯಾಲೆನ್ಸ್ಡ್ ಆಗುತ್ತೆ ಅಂಡ್ ದಿ ಎಂಟೈರ್ ಆಟಮ್ ಗೆಟ್ಸ್ ಪಾಸಿಟಿವ್ ಚಾರ್ಜ್. ಸೊ ಈ ಪಾಸಿಟಿವ್ ಅಯಾನ್ಸ್ಗಳೇ ಆನೋಡ್ ಇಂದ ಕ್ಯಾಥೋಡ್ ಕಡೆಗೆ ಹೋಗುವಂಥದ್ದು. ಸೊ ಇಟ್ ಇಸ್ ನಾಟ್ ಯೂನಿವರ್ಸಲ್, ಬಿಕಾಸ್ ಆ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ಗಳು ನಾವು ತಗೊಳ್ಳುವಂತಹ ಮೆಟೀರಿಯಲ್, ಆರ್ಗೋನ್ ಇದ್ರೆ ಆರ್ಗೋನ್ ಪಾಸಿಟಿವ್, ಹೀಲಿಯಂ ಇದ್ರೆ ಹೀಲಿಯಂ ಪಾಸಿಟಿವ್, ಹೈಡ್ರೋಜನ್ ಇದ್ರೆ ಹೈಡ್ರೋಜನ್ ಪಾಸಿಟಿವ್. ಸೊ ಯಾವ ಗ್ಯಾಸ್ನ ತಗೋತೀನೋ ಆ ಗೇಷಿಯಸ್ ಸ್ಟೇಟ್ ಮೇಲೆ ಈ ಪಾಸಿಟಿವ್ ಅಯಾನ್ಸ್ಗಳದ್ದು ನೇಚರು, ಪ್ರಾಪರ್ಟೀಸು ಡಿಪೆಂಡ್ ಆಗಿರುತ್ತೆ. ಚಾರ್ಜ್ ಪಾಸಿಟಿವ್ ಆಗಿರುತ್ತೆ ಆಬ್ವಿಯಸ್ಲಿ. ಸೊ ಇವಾಗ ಅರ್ಥ ಆಯ್ತಾ ಎಲ್ಲಿಂದ ಪಾಸಿಟಿವ್ ಅಯಾನ್ಸ್ಗಳು ಹೋಗ್ತಾ ಇದೆ, ಆ ಒಂದು ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್ಗಳು ಹೋಗ್ತಾ ಇದೆ ಅಲ್ಲಿ ಅಂತ ಹೇಳಿ. ಸೊ ಪ್ಲೀಸ್ ಡೂ ಅಂಡರ್ಸ್ಟ್ಯಾಂಡ್ ದಿಸ್. ಯಾಕೆಂದ್ರೆ ನಿಮ್ಮ ಇಮ್ಯಾಜಿನೇಷನ್ ಎಟ್ ದಿಸ್ ಗ್ರೇಡ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಕನೆಕ್ಟ್ ವಿತ್ ದಿಸ್ ಚಾಪ್ಟರ್ ಇನ್ ಯೋರ್ 11th ಸ್ಟ್ಯಾಂಡರ್ಡ್. ಸೊ ಈ ಒಂದು ಮೆಟಲ್ ರಾಡ್ ಇಂದ ಪಾಸಿಟಿವ್ ಅಯಾನ್ಸ್ಗಳು ಹೋಗ್ತಾ ಇಲ್ಲ. ಇನ್ಸ್ಟೆಡ್ ಆಫ್ ದಿಸ್ ಎಂಟೈರ್ ಟ್ಯೂಬ್ ಒಳಗಡೆ ಇರುವಂತಹ ಆ ಗೇಷಿಯಸ್ ಮಾಲಿಕ್ಯೂಲ್ಸ್ಗಳಿಂದ ಆ ಎಲ್ಲಾ ಗ್ಯಾಷಿಯಸ್ ಮಾಲಿಕ್ಯೂಲ್ಸ್ಗಳು ಇದ್ರ ಹತ್ರ ಬಂದು ನಿಂತ್ಕೊಂಡು ಇಲ್ಲಿಂದ ಆಚೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆಗ ಗ್ಲೋ ಸಿಗುತ್ತೆ. ಆ ಗ್ಲೋ ಅಲ್ಲಿ ನಾವು ಕಂಡುಹಿಡಿತೀವಿ, ಓಕೆ, ಇಟ್ ಹ್ಯಾಸ್ ಹೆವಿ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ಗಳು ಅಂಡ್ ವಿ ಕಾಲ್ ದೆಮ್ ಆಸ್ ವಾಟ್? ಪ್ರೋಟಾನ್. ಸೊ ಗೋಲ್ಡ್ಸ್ಟೈನ್, ಹ್ಯಾಟ್ಸ್ ಆಫ್ ಟು ಯು ಬಿಕಾಸ್ ಯುವರ್ ಎಕ್ಸ್ಪೆರಿಮೆಂಟ್ ವಾಸ್ ವಂಡರ್ಫುಲ್, ರೈಟ್? ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿದಾಗ ಸ್ಟ್ರೇಟ್ ಲೈನ್ ಅಲ್ಲಿ ಹೋಗುತ್ತೆ, ಪಾಸಿಟಿವ್ ಚಾರ್ಜ್ ಇರುತ್ತೆ. ಮತ್ತೆ ನೇಚರ್ ಆಫ್ ಆನೋಡ್ ರೇ ಯಾವಾಗಲೂ ಕೂಡ ನಾವು ಯಾವ ಮೆಟೀರಿಯಲ್ ತಗೊಳ್ತೀವಿ ನೋಡಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳೋ 3 ಪಾಯಿಂಟ್ ಅನ್ನ ನೀವು ಬರೀಬಹುದು. ಈಗ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಪ್ರೋಟಾನ್ ಏನು? ಪ್ರೋಟಾನ್ ಅಂತ ಹೇಳಿದ್ರೆ ನಾವು ಅವಾಗಲೇ ಎಲೆಕ್ಟ್ರಾನ್ಸ್ ಏನ್ ಚಾರ್ಜ್ ಬರೆದ್ವಿ? 1.6 × 10⁻⁹ ಕೂಲಮ್. ಕೂಲಮ್ ಇಸ್ ದ ಯೂನಿಟ್. ಸೊ ಅದನ್ನೇ ಬರಿತೀವಿ, ಬಟ್ ವಿತ್ ಅ ಚಾರ್ಜ್ ಆಫ್ ಪಾಸಿಟಿವ್. ಸೆಕೆಂಡ್ ಒನ್, ಮಾಸ್ ಬಂದಾಗ ಪ್ರೋಟಾನ್ ಮಾಸ್ ಅನ್ನ ಹೈಡ್ರೋಜನ್ ಮಾಸ್ಗೆ ಕಂಪೇರ್ ಮಾಡ್ತೀವಿ. ಸೊ ಇನ್ ಟರ್ಮ್ಸ್ ಆಫ್ ಕೆಜಿ ಹೇಳ್ಬೇಕಂದ್ರೆ 1.67 × 10⁻27 kg ಅಂತ ಹೇಳಿ ಮೆಷರ್ ಮಾಡ್ತೀವಿ. ಚಾರ್ಜ್ ಆನ್ ಪ್ರೋಟಾನ್ ಬಂದಾಗ ಎಲೆಕ್ಟ್ರಾನ್ಗೆ -1 ಕೊಟ್ರೆ ಪ್ರೋಟಾನ್ಗೆ +1 ಚಾರ್ಜ್ ಅಂತ ಹೇಳಿ ಕೊಡ್ತೀವಿ. ಓಕೆ, ನೆಕ್ಸ್ಟ್ ರಿಲೇಟಿವ್ ಮಾಸ್ ಆಫ್ ಪ್ರೋಟಾನ್ ಅನ್ನ ಹೈಡ್ರೋಜನ್ಗೆ ಕಂಪೇರ್ ಮಾಡ್ತೀವಿ. ಒಂದು ಪ್ರೋಟಾನ್ ಇಸ್ ಈಕ್ವಲ್ ಟು ರಿಲೇಟಿವ್ ಮಾಸ್ ಆಫ್ ದ ಪ್ರೋಟಾನ್ ಇಸ್ ಈಕ್ವಲ್ ಟು 1840 ಟೈಮ್ಸ್ ಆಫ್ ದ ಮಾಸ್ ಆಫ್ ಇಲೆಕ್ಟ್ರಾನ್. ಸೊ ಓಕೆ, ಇಲೆಕ್ಟ್ರಾನ್ ಮಾಸ್ ಅಂದ್ರೆ ಒಂದು ಪ್ರೋಟಾನ್ ಮತ್ತೆ ಒಂದು ಹೈಡ್ರೋಜನ್ ಮಾಸ್ ಈಕ್ವಲ್ ಆಗಿರುತ್ತೆ. ಸೊ ಒಂದು ಪ್ರೋಟಾನ್ ಇಲೆಕ್ಟ್ರಾನ್ ಅಂತ ಹೇಳಿದಾಗ ಇಲೆಕ್ಟ್ರಾನ್ ತಗೊಂಡಾಗ 1840 ಇಲೆಕ್ಟ್ರಾನ್ಸ್ ಅನ್ನ ಒಂದ್ ಕಡೆ ಇಟ್ಕೊಂಡ್ರೆ ಎಷ್ಟು ವೇ ಮಾಡುತ್ತೋ ಅಷ್ಟು ಒಂದು ಪ್ರೋಟಾನ್ ವೇ ಮಾಡುತ್ತೆ ಅಂತ ಹೇಳಿ. ಸೊ ದ್ಯಾಟ್ ಇಸ್ ಅಬೌಟ್ ದ ರಿಲೇಟಿವ್ ಮಾಸ್ ಆಫ್ ಪ್ರೋಟಾನ್. ಪ್ರೋಟಾನ್ ಅನ್ನು ಡಿಫೈನ್ ಮಾಡಿ ಅಂತ ಹೇಳಿ ಕೇಳಿದ್ರೆ, ಪ್ರೋಟಾನ್ ಇಸ್ ಅ ಫಂಡಮೆಂಟಲ್ ಪಾರ್ಟಿಕಲ್ ಬಟ್ ನಾಟ್ ಯೂನಿವರ್ಸಲ್. ಫಂಡಮೆಂಟಲ್ ಪಾರ್ಟಿಕಲ್ ದಟ್ ಕ್ಯಾರೀಸ್ ಅ ಪಾಸಿಟಿವ್ ಚಾರ್ಜ್ ಆಫ್ +1, ಅಥವಾ ನೀವು ಸ್ಪೆಸಿಫಿಕ್ ಆಗಿ ಬರೀಬಹುದು 1.6 ಪ್ಲಸ್ 1.6 10⁻⁻19 coulomb, which is regarded as unit positive charge and has a mass that is equal to mass of hydrogen. So hydrogen atom. Okay, next ಬರುತ್ತೆ ನಮ್ಮ ಇಂಪಾರ್ಟೆಂಟ್ ಪರ್ಸನಾಲಿಟಿ. ಬಟ್ ದಿಸ್ ಎಕ್ಸ್ಪೆರಿಮೆಂಟ್ ಆಕ್ಚುಲಿ ತುಂಬಾ ಲೇಟ್ ಆಗುತ್ತೆ. ಹಾಗಾಗಿ ನೀವು ನೆಕ್ಸ್ಟ್ ಮಾಡೆಲ್ಸ್, ಅಟಾಮಿಕ್ ಮಾಡೆಲ್ಸ್ ನೋಡ್ತೀರಲ್ವಾ, ಆ ಅಟಾಮಿಕ್ ಮಾಡೆಲ್ಸ್ಗಳಲ್ಲಿ ಎಲ್ಲೂ ಕೂಡ ನೀವು ನ್ಯೂಟ್ರಾನ್ ಅನ್ನ ಹೇಗೆ ಅಕೊಮಡೇಟ್ ಮಾಡಬೇಕು ಅಂತ ಹೇಳುವ ಸೀರಿಯಸ್ ಥಾಟ್ ಬಗ್ಗೆ ಸೈಂಟಿಸ್ಟ್ಗಳು ಥಿಂಕ್ ಮಾಡಿರಲ್ಲ. ಬರೀ ಅವರು ಎಲೆಕ್ಟ್ರಾನ್ ಪ್ರೋಟಾನ್ಸ್ ನ ಎಲ್ಲಿಡಬೇಕು, ಹೇಗಿರಬೇಕು ಅಂತ ಹೇಳೋದ್ರ ಬಗ್ಗೆ ಥಿಂಕ್ ಮಾಡ್ತಾರೆ. ದ ರೀಸನ್ ಇಸ್ ನ್ಯೂಟ್ರಾನ್ ಅನ್ನ ಡಿಸ್ಕವರ್ ಮಾಡಿದ್ದು ತುಂಬಾ ಕಾಲಗಳ ನಂತರ.
ಲೇಟ್ ಲೈಕ್ 19th ಇದು 19th ಸೆಂಚುರಿದು ಮಿಡಲ್ ಟೈಮ್ನಲ್ಲಿ ಡಿಸ್ಕವರ್ ಆಗುತ್ತೆ. 1932ನಲ್ಲಿ ದಿಸ್ ಇಸ್ ದ ಎಮಿನೆಂಟ್ ಪರ್ಸನಾಲಿಟಿ ಕಾಲ್ಡ್ ಅಸ್ ಶಾಡ್ವಿಕ್ ಅಂತ ಹೇಳುವಂತಹವರು ಕೆಲವೊಂದು ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ. ಸ್ಕ್ಯಾಟರಿಂಗ್ ಅಂತ ಹೇಳಿದ್ರೆ ರ್ಯಾಂಡಮ್ ಆಗಿ ಒಂದು ಬೀಮ್ ಆಫ್ ಪಾರ್ಟಿಕಲ್ಸ್. ಆಲ್ಫಾ ಅಂತ ಹೇಳಿದ್ರೆ ನೀವು ಹೀಲಿಯಂ ಅಯಾನ್ ಆಟಮ್ ನ ಕಂಪೇರ್ ಮಾಡಿ. So it is this helium particle. Helium has a atomic number of 2 and mass of 4. ಇದನ್ನ ಲೈಟ್ ವೆಯ್ಟ್ ಆಗಿರುವಂತಹ ಬೋರಾನ್ ಅಥವಾ ಬೆರಿಲಿಯಂಗೆ ಪಾಸ್ ಮಾಡ್ತಾರೆ. ಸೊ ಸಪೋಸ್ ಬೆರಿಲಿಯಂನ ತಗೊಂಡು ಅದಕ್ಕೆ ಹೀಲಿಯಂ ಪಾರ್ಟಿಕಲ್ಸ್, ದ ರೇ ಆಫ್ ಹೀಲಿಯಂ ಪಾರ್ಟಿಕಲ್ಸ್ನ ನಾನು ಕಂಟಿನ್ಯೂಸ್ ಆಗಿ ಪಾಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಪಾಸಿಟಿವ್ಲಿ ಚಾರ್ಜ್ ಹೀಲಿಯಂ ಪಾರ್ಟಿಕಲ್ಸ್ನ ಪಾಸ್ ಮಾಡ್ತೀನಿ ಅಂದರೆ ಆಲ್ಫಾ ಪಾರ್ಟಿಕಲ್ಸ್ನ ಪಾಸ್ ಮಾಡ್ತೀನಿ ಅಂತ ಹೇಳಿದ್ರೆ ಏನಾಗುತ್ತೆ ಇಲ್ಲಿ ಬೆರಿಲಿಯಂಗೆ? ಬೆರಿಲಿಯಂದು ಇದು ನ್ಯೂಕ್ಲಿಯಸ್ ಆಯ್ತಾ, ಇದು ಬೆರಿಲಿಯಂದು ನ್ಯೂಕ್ಲಿಯಸ್, ಇದು ಬೆರಿಲಿಯಂ ಸುತ್ತ ಇರುವಂತಹ ಡಿಫ್ರೆಂಟ್ ಆರ್ಬಿಟ್ಸ್. ಈ ರೇ ಆಫ್ ಪಾರ್ಟಿಕಲ್ಸ್ ನ್ಯೂಕ್ಲಿಯಸ್ಗೆ ಡೈರೆಕ್ಟ್ ಆಗಿ ಹೋಗಿ ಟಚ್ ಆಗುತ್ತೆ. ಈ ನ್ಯೂಕ್ಲಿಯಸ್ ಇಂದ ಒಂದು ನ್ಯೂಕ್ಲಿಯಸ್ ಸ್ವಲ್ಪ ಚೇಂಜಸ್ ಆಗುತ್ತೆ. ಆ ನ್ಯೂಕ್ಲಿಯಸ್ ಏನಾಗುತ್ತೆ? ಸ್ಪ್ಲಿಟ್ ಆಗುತ್ತೆ. ಹೇಗೆ ಸ್ಪ್ಲಿಟ್ ಆಗುತ್ತೆ? ಕಾರ್ಬನ್ ಆಟಮ್ ಆಗಿ ಸ್ಪ್ಲಿಟ್ ಆಗುತ್ತೆ, ಜೊತೆಗೆ ಒಂದು ನ್ಯೂಟ್ರಾನ್ ಅಂತ ಹೇಳುವಂಥದ್ದನ್ನ ಕೊಡುತ್ತೆ. ಸೊ ನ್ಯೂಕ್ಲಿಯಸ್ ಇಂದ ಈ ನ್ಯೂಟ್ರಾನ್ ಹೊರಗಡೆ ಬರುತ್ತೆ. ಆಲ್ಫಾ ಪಾರ್ಟಿಕಲ್ಸ್ಗಳು ಎಲೆಕ್ಟ್ರಾನ್ಸ್ ಅನ್ನ ಏನು ಮಾಡಲ್ಲ, ಬಟ್ ಆ ನ್ಯೂಟ್ರಾನ್ಸ್ ಅನ್ನ ತೆಗೆದು ಆಚೆಗೆ ಹಾಕುತ್ತೆ. ಸೊ ಅಲ್ಲಿ ನಾವು ರಿಮೂವ್ ಮಾಡ್ತೀವಿ ಎಲೆಕ್ಟ್ರಾನ್ಸ್ ಅನ್ನ, ಪಾಸಿಟಿವ್ಲಿ ಚಾರ್ಜ್ ಆಲ್ಫಾ ಪಾರ್ಟಿಕಲ್ಸ್ ನ ಪಾಸ್ ಮಾಡ್ತೀವಿ, ಸೊ ದಟ್ ಆ ಎಲೆಕ್ಟ್ರಾನಿಕ್ ರಿಪಲ್ಸ್ ನ ಅವಾಯ್ಡ್ ಮಾಡಿ ಡೈರೆಕ್ಟ್ಲಿ ಆ ನ್ಯೂಟ್ರಾನ್ ಈ ಪ್ರೋಟಾನ್ ಮತ್ತೆ ಆಲ್ಫಾ ಪಾರ್ಟಿಕಲ್ಸ್ ಇಂಟ್ರಾಕ್ಷನ್ ಆಗಲಿ ಅಂತ ಹೇಳಿ. ಸೊ ಇವಾಗ ಈ ಒಂದು ಕಾನ್ಸೆಪ್ಟ್ ಅನ್ನ ಹೇಗೆ ಬರೀಬಹುದು ಈಕ್ವೇಶನ್ ಥ್ರೂ ಅಂತ ಹೇಳಿ ಥಿಂಕ್ ಮಾಡೋಣ. ಬೆರಿಲಿಯಂ ಮಕ್ಕಳೇ, ಬೆರಿಲಿಯಂದು ಮಾಸು ನಂಬರ್ ಗೊತ್ತಿದೆಯಾ ನಿಮಗೆ? ಹೇಳಿ ನನಗೆ. ಅಟಾಮಿಕ್ ನಂಬರ್ ಆಫ್ ಬೆರಿಲಿಯಂ ಎಷ್ಟು? ಹೈಡ್ರೋಜನ್ 1, ಹೀಲಿಯಂ 2, ಲಿಥಿಯಂ 3, ಬೆರಿಲಿಯಂ 4 ಅಲ್ವಾ? ಸೊ 4 ಪ್ರೋಟಾನ್ಸ್ ಇದೆ. ಮಾಸ್ ಬಂದ್ಬಿಟ್ಟು 4 + 4 8 ಆಗಬೇಕು, ಬಟ್ ಒಂದು ಎಕ್ಸ್ಟ್ರಾ ಅಲ್ಲಿ ನ್ಯೂಟ್ರಾನ್ ಏನೋ ಇರುತ್ತೆ. ಮಾಸ್ ಬಂದು 9 ಆಗುತ್ತೆ, 8 ಅಲ್ಲ. ಈಗ ನೀವು ಇದನ್ನ ಪಾಸ್ ಮಾಡ್ತೀರಾ. 4 + 2 ಆಡ್ ಮಾಡಿ ಎಷ್ಟಾಯ್ತು? 6 ಆಯ್ತು. 6 ಅಂತ ಹೇಳಿದ್ರೆ ಯಾವ ಎಲಿಮೆಂಟು? ಕಾರ್ಬನ್. ಸೊ ಇಲ್ಲಿ ರೈಟ್ ಹಿಯರ್ ಕಾರ್ಬನ್. ಆಮೇಲೆ 4 + 9 ಎಷ್ಟಾಯ್ತು ಆಡ್ ಮಾಡಿದ್ರೆ? 9, 10, 11, 12, 13. ಸೊ ಬಟ್ ಇಲ್ಲಿ ಒಂದು ಮಾಸ್ ಹೊರಗಡೆಗೆ ಹಾಗೆ ಬರುತ್ತೆ. ಸೊ ದಟ್ ಇಸ್ ಕಾಲ್ಡ್ ಎಸ್ ನ್ಯೂಟ್ರಾನ್ ವಿಚ್ ಹ್ಯಾಸ್ 1 ಮಾಸ್, ಅಂಡ್ ಔಟ್ ಆಫ್ 13 ಒಂದು ಹೊರಗಡೆ ಬಂತು, 12 ಅನ್ನ ಹಾಗೆ ಬರೀತಾರೆ. ಸೊ 4 + 9 is equal to 13. ಔಟ್ ಆಫ್ ದ್ಯಾಟ್ ನಾವು 12ಗೆ ಕಾರ್ಬನ್ಗೆ ಕನ್ಕ್ಲೂಡ್ ಮಾಡ್ತೀವಿ. ಇಲ್ಲಿ 13 ಇದು 1 ಅನ್ನ ಸಪ್ರೇಟ್ ಆಗಿ ಬರಿತೀನಿ, ಅಂಡ್ ದಿಸ್ ಸಪ್ರೇಟ್ ಪಾರ್ಟಿಕಲ್ ಈಸ್ ಇನ್ ಟರ್ಮ್ಸ್ ಆಫ್ ಆಲ್ಫಾಬೆಟಿಕಲ್ ವರ್ಡ್ಸ್ ನಲ್ಲಿ ಬರೆದ್ರೆ ನ್ಯೂಟ್ರಾನ್ ಅಂತ ಹೇಳಿ ನಾನು ರೆಫರ್ ಮಾಡ್ತೀನಿ. ಸೊ ಇಟ್ಸ್ ಕಾಲ್ಡ್ ಎಸ್ ನ್ಯೂಟ್ರಾನ್. ಅರ್ಥ ಆಯ್ತಾ? ಕ್ಲಿಯರ್? ಏನಾದರೂ ಕನ್ಫ್ಯೂಷನ್ಸ್ ಇದೆಯಾ ಇಲ್ಲಿ? ಹೀಗೆ ಅವ್ರು ಏನ್ ಮಾಡ್ತಾನೆ ಶಾಡ್ವಿಕ್, ಈ ಸಣ್ಣ ಸಣ್ಣ ಲೈಟ್ ವೇಟ್ ಎಲಿಮೆಂಟ್ ಬೋರಾನ್ ಆಗಿರ್ಬೋದು, ಬೋರಾನ್ಗೂ ಕೂಡ ಹೀಲಿಯಂನ ಪಾಸ್ ಮಾಡ್ತಾರೆ. ಸೊ ಹೀಲಿಯಂನ ಬೋರಾನ್ಗೆ ಪಾಸ್ ಮಾಡಿದಾಗ ಆಲ್ಫಾ ಪಾರ್ಟಿಕಲ್ಸ್, ಇದು ನಥಿಂಗ್ ಬಟ್ ಆಲ್ಫಾ ಪಾರ್ಟಿಕಲ್ಸ್ನ ಪಾಸ್ ಮಾಡಬೇಕಾದ್ರೆ ಬೋರಾನ್ ಏನಾಗುತ್ತೆ? ನೈಟ್ರೋಜನ್ ಆಗಿ ಚೇಂಜ್ ಆಗುತ್ತೆ, ಪ್ಲಸ್ ಇಲ್ಲಿ ಒಂದು ನ್ಯೂಟ್ರಾನ್ ಪಾರ್ಟಿಕಲ್ಸ್ಗಳು ಹೊರಗಡೆ ಬರುತ್ತೆ. ಸೊ ಶಾಡ್ವಿಕ್ಗೆ ಗೊತ್ತಾಗುತ್ತೆ ನ್ಯೂಟ್ರಾನ್ ನ್ಯೂಕ್ಲಿಯಸ್ ಒಳಗಡೆ ಇದೆ ಅಂತ ಹೇಳೋ ಕಾನ್ಸೆಪ್ಟ್ ಆ ಟೈಮ್ನಲ್ಲಿ ತುಂಬ ಜನರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. 1932 ಅಲ್ವಾ? ಸ್ಟ್ರಕ್ಚರ್ ಆಫ್ ಆಟಮು, ಮಾಸು, ಅಟಾಮಿಕ್ ಮಾಸ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಆಗ ಸೈಂಟಿಫಿಕ್ ವರ್ಲ್ಡ್ನಲ್ಲಿ ಕ್ಯಾಲ್ಕುಲೇಷನ್ಸ್ಗಳು, ಆ ಕಾನ್ಸೆಪ್ಟ್ ಆಫ್ ಆಟಮ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಸೊ ದೀಸ್ ಪಾರ್ಟಿಕಲ್ಸ್ ವೇರ್ ನ್ಯೂಟ್ರಲ್. ಆ ನ್ಯೂಟ್ರಾನ್ ಅಂತ ಹೇಳುವ ಪಾರ್ಟಿಕಲ್ಸ್ ನ್ಯೂಟ್ರಲ್ ಆಗಿರುತ್ತೆ, ಬಟ್ ಹ್ಯಾಡ್ ಅ ಮಾಸ್ ನಿಯರ್ಲಿ ಈಕ್ವಲ್ ಟು ಪ್ರೋಟಾನ್. ಅವ್ರದ್ದು ಕ್ಯಾಲ್ಕುಲೇಷನ್ಸ್ ಇಂದ ಗೊತ್ತಾಗುತ್ತೆ ನ್ಯೂಟ್ರಾನ್ ಪ್ರೋಟಾನ್ ಆಲ್ಮೋಸ್ಟ್ ಸೇಮ್ ಇದೆ ಅಂತ ಹೇಳಿ. ದೀಸ್ ಪಾರ್ಟಿಕಲ್ಸ್ ವೇರ್ ಟರ್ಮ್ಡ್ ಆಸ್ ನ್ಯೂಟ್ರಾನ್ಸ್. ಆ ಪಾರ್ಟಿಕಲ್ಸ್ ಏನು ಹೊರಗಡೆ ಬರುತ್ತೆ ಅದನ್ನ ನ್ಯೂಟ್ರಾನ್ಸ್ ಅಂತ ಹೇಳಿ ಕರೀತಾರೆ. ಸೊ ಆಲ್ ಸೆಟ್. ನ್ಯೂಟ್ರಾನ್ ಅನ್ನ ಹೇಗೆ ಡಿಫೈನ್ ಮಾಡ್ತೀರಾ? ನ್ಯೂಟ್ರಾನ್ ಇಸ್ ನಾಟ್ ಪಾಸಿಟಿವ್ಲಿ ಚಾರ್ಜ್, ನಾಟ್ ನೆಗೆಟಿವ್ಲಿ ಚಾರ್ಜ್, ನ್ಯೂಟ್ರಲ್ ಪಾರ್ಟಿಕಲ್, ಫಂಡಮೆಂಟಲ್ ಪಾರ್ಟಿಕಲ್. ಇದು ಕೂಡ ಯೂನಿವರ್ಸಲ್ ಫಂಡಮೆಂಟಲ್ ಪಾರ್ಟಿಕಲ್ ಆಗಿರುತ್ತೆ ನ್ಯೂಟ್ರಾನ್, ಅಂಡ್ ಇಟ್ ಹ್ಯಾಸ್ ನೋ ಚಾರ್ಜ್ ಬಟ್ ಮಾಸ್ ಇಸ್ ನಿಯರ್ಲಿ ಈಕ್ವಲ್ ಟು ದ ಮಾಸ್ ಆಫ್ ಹೈಡ್ರೋಜನ್ ಆಟಮ್ ಆರ್ ಪ್ರೋಟಾನ್ ಅಂತ ಹೇಳಿ ಕೂಡ ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಕಮ್ಸ್ ದ ರಿಲೇಷನ್. ಸೊ ಪ್ರೋಟಾನ್, ನ್ಯೂಟ್ರಾನ್ ಹ್ಯಾಸ್ 0 identified, discovered by Chadwick. Proton is discovered by Goldstein. Electron is discovered by J.J. Thomson. Electron andre -1, proton andre +1, neutron is 0. Mass ಬಂದಾಗ ಇಲ್ಲಿ 9.10 ಅಂದ್ರೆ ಇಷ್ಟು ಫಸ್ಟ್ 2 to 3 digits ತಗೊಳ್ಳಿ. Electron is 9.1039 3 × 10⁻³ kg.
ಇದೆರಡಕ್ಕೂ ಕೂಡ ಸೇಮ್ ವೇಟ್ ಕೊಡ್ಬೋದು 1.6726 ಇಲ್ಲಿ ಥರ್ಡ್ ಡೆಸಿಮಲ್ ಪಾಯಿಂಟಿಂದ ಚೇಂಜ್ ಆಗುತ್ತೆ 1.672 ಬರೀತೀರಾ ಫಾರ್ ಹೈಡ್ರೋಜನ್ ಅಂದರೆ ಪ್ರೋಟಾನ್ ಆ್ಯಂಡ್ ಫಾರ್ ನ್ಯೂಟ್ರಾನ್ 1.674 ಬರೀತೀರಾ ಇಂಟು 10⁻27 kg ಇಲ್ಲೂ ಕೂಡ 27 kg ಯೂನಿಫೈಡ್ ಮಾಸ್ ಅಂದರೆ ಆ 1 ಪೀಸ್ ಔಟ್ ಆಫ್ 12 ಆಫ್ ಕಾರ್ಬನ್ ಆಟಮ್ಗೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು 1 and 1 ಅಂದರೆ ಹೈಡ್ರೋಜನ್ ವೇಟಿಗೆ ಅದು ಈಕ್ವಲ್ ಆಗಿರುತ್ತೆ ಆ 1 ಪೀಸ್ ಅಂತ ಹೇಳುವಂಥದ್ದು ಸೊ ಬಟ್ ದಿಸ್ ಇಸ್ ವೆರಿ ಸ್ಮಾಲ್ ಎಲೆಕ್ಟ್ರಾನ್ ಇಸ್ ವೆರಿ ಟೈನಿ ಪಾರ್ಟಿಕಲ್ ಹಾಗಾಗಿ ಆಟಮ್ದು ಮಾಸ್ ಅಂತ ಹೇಳಿದಾಗ ವಿ ಓನ್ಲಿ ಗೋ ವಿತ್ ದ ಮಾಸ್ ಅಟಾಮಿಕ್ ಮಾಸ್ ಅಂತ ಹೇಳಿದಾಗ ವಿ ಓನ್ಲಿ ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ಎಷ್ಟು ಪ್ರೋಟಾನ್ಸ್ ಇದೆ ಎಷ್ಟು ನ್ಯೂಟ್ರಾನ್ಸ್ ಇದೆ ಅದ್ರದ್ದು ಮಾಸ್ ತಗೊಳ್ತೀವಿ ಸೊ ಈ ಎಕ್ಸಾಕ್ಟ್ ವೇಟ್ ಏನಿದೆ ಮಕ್ಕಳೇ ಅದನ್ನು ತಗೊಳ್ಳಲ್ಲ ವಿ ವುಡ್ ಆಕ್ಚುಲಿ ಗೋ ವಿತ್ ಯೂನಿಫೈಡ್ ಮಾಸ್ ಅಂದರೆ 1 ಅಂತ ಹೇಳಿ ತಗೊಳ್ತೀವಿ ಪ್ರೋಟಾನ್ದು ಮಾಸ್ ಇಸ್ 1 ಇಲೆಕ್ಟ್ರಾನ್ದು ಮಾಸ್ ಇಸ್ 1 ಅಂತ ಹೇಳಿ ತಗೊಳ್ತೀವಿ ಅರ್ಥ ಆಯ್ತಾ ಕ್ಲಿಯರ್ ಆಯ್ತಾ ವೆರಿ ಗುಡ್ ಆಸಮ್ ಸೊ ನಾವೇನು ಕಲ್ತ್ವಿ ಈ ಒಂದು ಕ್ಲಾಸ್ನಲ್ಲಿ ವಿ ಲರ್ನ್ಡ್ ಅಬೌಟ್ ದ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಬೈ ಜೆ ಥಾಮ್ಸನ್ ಇಲೆಕ್ಟ್ರಾನ್ ಅಂತ ಹೇಳಿದಾಗ ನಿಮಗೇನು ಗೊತ್ತಿರಬೇಕು ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಇ ಅಂತ ಹೇಳಿ ಮೈನಸ್ ಚಾರ್ಜ್ ಅಂತ ಹೇಳಿ ಪ್ರೋಟಾನ್ ಅಂತ ಹೇಳಿದಾಗ ಅದನ್ನು ಪಿ ಅಂತ ಹೇಳಿ ಪಾಸಿಟಿವ್ ಚಾರ್ಜಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ನ್ಯೂಟ್ರಾನ್ ಅಂತ ಹೇಳಿದಾಗ ವಿ ರೆಪ್ರೆಸೆಂಟ್ ಇಟ್ ಆಸ್ ಎನ್ ಆ್ಯಂಡ್ 1 and 0 ದರ್ ಇಸ್ ನೋ ಚಾರ್ಜ್ ಫಾರ್ ಇಟ್ ಸೊ ಪ್ರೋಟಾನಿಗೆ ಯಾವಾಗಲೂ ಕೂಡ ಪ್ರೋಟಾನ್ದು ಅಟಾಮಿಕ್ ನಂಬರ್ ಒಂದಿರುತ್ತೆ ಇಲ್ಲೂ ಕೂಡ ಒಂದಿರುತ್ತೆ electron is always -1 charge. So that's all, students. Hope the discovery journey was helpful for you all. So ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ and I'm always ready to hear your opinions here. So thank you so much for watching this video. We'll meet you in the next video. Until then, take care. Bye bye.